ನನ್ನ ಇವತ್ತಿನ ಮಂತ್ರಾಲಯ ಪ್ರವಾಸ ಯಾವ ರೀತಿಯಾಗಿ ಇತ್ತು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯ. ಸ್ನೇಹಿತರೆ, ರಾಯರ ದರ್ಶನಕ್ಕೆ ಮಂತ್ರಾಲಯಕ್ಕೆ ಹೊರಟಿರುವಂತಹ ಈ ಸಂದರ್ಭದಲ್ಲಿ ಮೊದಲಿಗೆ ನಾವು ಹೋದಂಥದ್ದು ಯಲಹಂಕದಲ್ಲಿರ್ತಕ್ಕಂತಹ ಒಂದು ರೈಲ್ವೆ ಸ್ಟೇಷನ್ಗೆ. ಮೊದಲಿಗೆ ರಾಯರ ಒಂದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ರಾಯರ ಒಂದು ಶ್ಲೋಕದೊಂದಿಗೆ ಇವತ್ತಿನ ಒಂದು ಪ್ರಯಾಣದ ಒಂದು ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಆಂಧ್ರ ಪ್ರದೇಶದಲ್ಲಿ ನೆಲೆಸಿದ್ದಾನೆ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳು. ಅಂತಹ ಒಂದು ಪುಣ್ಯಕ್ಷೇತ್ರಕ್ಕೆ ಇವತ್ತಿನ ದಿನ ನಾನು ಭೇಟಿಯನ್ನು ಕೊಡ್ತಾ ಇದ್ದೀನಿ ಕುಟುಂಬದ ಜೊತೆಗೆ. ಇವತ್ತಿನ ದಿನ ಆಂಧ್ರದ ಕರ್ನೂಲ್ ಜಿಲ್ಲೆಯಲ್ಲಿರ್ತಕ್ಕಂತಹ ಮಂತ್ರಾಲಯಕ್ಕೆ ಹೋಗ್ತಾ ಇರೋಂತಹ ಈ ಸಂದರ್ಭದಲ್ಲಿ ಮೊದಲಿಗೆ ನಾವು ಹೊರಡುವಂತಹ ಜಾಗ ಬಂದು ಯಲಹಂಕದ ರೈಲ್ವೆ ನಿಲ್ದಾಣದಿಂದ. ಬನ್ನಿ, ನೀವು ಕೂಡ ನನ್ನ ಜೊತೆಗೆ ಮಂತ್ರಾಲಯ. ನಾವು ಪ್ರಯಾಣ ಮಾಡಿದ್ದು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ. ನೀವೇನಾದ್ರೂ ಟ್ರೈನಲ್ಲಿ ಪ್ರವಾಸ ಹೊರಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ತಪ್ಪದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈಗ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಅಕ್ಕ ಹಾಗೇನೆ ಮಗಳು ಕೂಡ ಜೊತೆಲಿದ್ದಾಳೆ. ಸ್ನೇಹಿತರೆ, ಮಂತ್ರಾಲಯಕ್ಕೆ ಪ್ರತಿನಿತ್ಯ ಕೂಡ ಲಕ್ಷಾಂತರ ರಾಯರ ಭಕ್ತರು ಹೋಗಿ ಬರ್ತಾರೆ. ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿರ್ತಕ್ಕಂತಹ ಕರ್ನೂಲ್ ಜಿಲ್ಲೆಯಲ್ಲಿರ್ತಕ್ಕಂತಹ ಮಂತ್ರಾಲಯ ಇಲ್ಲಿಂದ ಬೆಂಗಳೂರಿನಿಂದ 371 ಕಿಲೋಮೀಟರ್ ದೂರದಲ್ಲಿದೆ. ಅಷ್ಟು ದೂರದ ಪ್ರಯಾಣ ನಿಮ್ಮ ಜೊತೆಗೆ ಅಕ್ಕ ಇದ್ದಾರೆ, ಭಾವ ಇದ್ದಾರೆ, ಮಗಳು ಕೂಡ ನನ್ನ ಜೊತೆ ಸೇರಿದ್ದಾರೆ ಮಂತ್ರಾಲಯಕ್ಕೆ ಹೋಗುವಂತಹ ಈ ಸಂದರ್ಭದಲ್ಲಿ. ಬನ್ನಿ, ರಾಯರ ದರ್ಶನಕ್ಕೆ ಇವತ್ತಿನ ದಿನ ಹೋಗೋಣ. ರಾಯರ ದರ್ಶನಕ್ಕೆ ಇನ್ಯಾರೆಲ್ಲ ನನ್ನ ಜೊತೆ ಇದ್ದಾರೆ? ನನ್ನ ಮಗಳು ಕೂಡ ಇವತ್ತಿನ ದಿನ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂತಹ ರಾಯರ ದರ್ಶನಕ್ಕೆ ಬರ್ತಾ ಇದ್ದಾಳೆ. ನೋಡ್ತಾ ಇದ್ದೀವಿ ನಾವೀಗ ಮಾವ, ಅಕ್ಕ. ಈಗ ನಾವು ವಿಶೇಷವಾಗಿ ನೋಡೋದೇನಿಲ್ಲ ಅಂದರೆ ನಾಡಪ್ರಭುಗಳು, ಬೆಂಗಳೂರಿನ ಸಂಸ್ಥಾಪಕರಾದಂತಹ ನಾಡಪ್ರಭು ಕೆಂಪೇಗೌಡರ ಒಂದು ರೈಲ್ವೆ ನಿಲ್ದಾಣ ಇದು. ಕೆಂಪೇಗೌಡರ ವೀರಭೂಮಿ ಬೆಂಗಳೂರು, ಸಂಸ್ಥಾಪಕರು 1537. ಯಲಹಂಕಗೆ ತಮ್ಗೆಲ್ರಿಗೂ ಕೂಡ ಸ್ವಾಗತ. ನೋಡ್ತಾ ಇದ್ದೀವಿ ನಾವು ಕೆಂಪೇಗೌಡರ ಪ್ರತಿಮೆಯ ಜೊತೆಗೆ ಒಂದು ರೈಲ್ವೆ ನಿಲ್ದಾಣದ ನೋಟವನ್ನು. ಸ್ನೇಹಿತರೆ, ನಾವೀಗ ನೋಡ್ತಾ ಇರೋದು ಯಲಹಂಕ ರೈಲ್ವೆ ಸ್ಟೇಷನನ್ನು. ಮಂತ್ರಾಲಯಕ್ಕೆ ನಾವು ಇಲ್ಲಿಂದಾನೇ ಹೊರಡ್ತಾ ಇರೋದು. ಈ ಒಂದು ಜಾಗದಲ್ಲಿರ್ತಕ್ಕಂತಹ ರೈಲ್ವೆ ಸ್ಟೇಷನ್ ಇದು. ಯಾವ ರೀತಿಯಾಗಿದೆ, ನಾಡಪ್ರಭು ಕೆಂಪೇಗೌಡರ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂತಹ. ಸ್ನೇಹಿತರೆ, ನಾವೀಗ ಕೆಂಪೇಗೌಡ ನಿಲ್ದಾಣದಲ್ಲಿ, ಯಲಹಂಕದಲ್ಲಿರ್ತಕ್ಕಂತಹ ಕೆಂಪೇಗೌಡ ರೈಲ್ವೆ ನಿಲ್ದಾಣದಲ್ಲಿ ಕಾಯ್ತಾ ಇದ್ವಿ ಟ್ರೈನಿಗೋಸ್ಕರ. ಬಂದೇ ಬಿಡ್ತು ವಂದೇ ಭಾರತ್ ಟ್ರೈನ್ ಇದೆ ನೋಡಿ. ಇನ್ನು ನಾವು ಇದರಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅರೌಂಡ್ 1100ರಿಂದ 1200ರವರೆಗೂ ಕೂಡ AC ಟಿಕೆಟ್ ನಾವು ಬುಕ್ ಮಾಡಬೇಕಾಗುತ್ತೆ. ಆನ್ಲೈನ್ ಬುಕ್ಕಿಂಗ್ ಇರುತ್ತೆ ಇದಕ್ಕೆ. ತುಂಬ ಡಿಮ್ಯಾಂಡ್ ಇರುವಂತಹದ್ದು. ಆ ಕಾರಣಕ್ಕೆ ನಾವು 1 ತಿಂಗಳು ಹಿಂದೆನೇ ಬುಕ್ ಮಾಡ್ಕೋಬೇಕಾಗುತ್ತೆ ನಾವೇನಾದರೂ ಹೋಗಬೇಕು ಅಂತ ಪ್ಲಾನ್ ಮಾಡಬೇಕಾದ್ರೆ. ಚೆನ್ನಾಗಿರುತ್ತೆ, ಕಂಫರ್ಟ್ ಆಗಿ ನಾವು ಮಂತ್ರಾಲಯಕ್ಕೆ ಭೇಟಿಯನ್ನ ಕೊಡಬಹುದು ಈ ಒಂದು ಟ್ರೈನಲ್ಲಿ. ಒಬ್ಬರಿಗೆ 1200ರಿಂದ ಟಿಕೆಟ್ ನಮಗೆ ಇರುತ್ತೆ. AC ಇದು ಇರುತ್ತೆ. ಆ ಕಾರಣಕ್ಕೆ ನಾವು ಆರಾಮಾಗಿ ಪ್ರಯಾಣ ಮಾಡ್ದಂಗೆ ಇರಲ್ಲ, ಆರಾಮಾಗಿ ಕುತ್ಕೊಂಡಿದ್ದ ಕಡೆ ಮನೆಯಲ್ಲಿದ್ದಂಗೆ ಇರುತ್ತೆ. ಇಲ್ಲಿ ನೋಡ್ತಾ ಇದೀವಿ ನಮ್ಗೆ ಸ್ನಾಕ್ಸ್ ಹಾಗೇನೆ ಕಾಫಿ ಟೀ ಕೂಡ ಈ ಒಳಗಡೆನೆ ಪ್ರೊವೈಡ್ ಮಾಡ್ತಾರೆ. ಅದಕ್ಕೆ ನಾವು ಎಕ್ಸ್ಟ್ರಾ ದುಡ್ಡನ್ನ ಕೊಟ್ಟು ತಗೋಬೇಕು. ಊಟದ ವ್ಯವಸ್ಥೆ ಕೂಡ ಇರುತ್ತೆ, ಅದಕ್ಕೂ ಕೂಡ ನಾವು ಎಕ್ಸ್ಟ್ರಾ ದುಡ್ಡನ್ನ ಕೊಟ್ಟು ತಗೋಬೇಕು. ಇನ್ನು ಹೋಗ್ತಾ ನಾವು ಒಟ್ಟು 3 ಅಥವಾ 4 ಸ್ಟಾಪಲ್ಲಿ ಈ ಸ್ಟಾಪನ್ನು ಕೊಡ್ತಾರೆ ಅಷ್ಟೇನೆ. ಅದು ಬಿಟ್ರೆ ತುಂಬಾ ಫಾಸ್ಟ್ ಆಗಿ ಹೋಗುವಂತಹ ಟ್ರೈನ್ ಇದು. ನಾವು ಹೊರಟಿದ್ದು ಬೆಂಗಳೂರಿಂದ ನಮಗೆ ಇಲ್ಲಿಗೆ ಅರೌಂಡ್ 4.25 ಅವರಲ್ಲಿ ನಾವು ಮಂತ್ರಾಲಯಕ್ಕೆ ರೀಚ್ ಆಗ್ಬಿಡ್ತೀವಿ. ನಾವಿಲ್ಲಿ ಬಿಟ್ಟಾಗ ಒಂದು 3 ಗಂಟೆ ಆಗಿತ್ತು.
ನಾವು ಮಂತ್ರಾಲಯಕ್ಕೆ ರೀಚ್ ಆಗಿದ್ದು 8:15ಗೆ, 8:15ಕ್ಕೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಅವ್ರು ಏನ್ ಟೈಮ್ ಕೊಟ್ಟಿರ್ತಾರೋ ಆ ಟೈಮ್ಗೆ ಮಂತ್ರಾಲಯಕ್ಕೆ ರೀಚ್ ಆಗ್ಬಿಡ್ತೀವಿ. ನೋಡ್ತಾ ಇದ್ವಿ ನಾವು ಮನೇಲಿ ಕುತ್ಕೊಂಡು ಆರಾಮಾಗಿ ಮೂವಿ ನೋಡ್ತಾ ಹಾಗೆ ಸ್ನ್ಯಾಕ್ಸ್ ಎಂಜಾಯ್ ಮಾಡ್ತಾ ನಮಗೆ ಕಂಫರ್ಟ್ ಆಗಿ ಈ ಒಂದು ಟ್ರೈನಲ್ಲಿ ಫೀಲ್ ಆಗುತ್ತೆ. ನೋಡ್ತಾ ಇದ್ವಿ. ಆಯಿತು, 8:15ಗೆಲ್ಲ ಕೂಡ ನಾವು ಮಂತ್ರಾಲಯ ರೀಚ್ ಆಗಿಬಿಟ್ಟಿದ್ದೀವಿ. ಈಗ ನಾವು ಮುಂದೆ ಏನು ಮಾಡೋದು ನೋಡೋಣ ಸ್ನೇಹಿತರೆ. ನಾವಾದರೆ ಬೆಂಗಳೂರಿಂದನೇ ಒಂದು ಕಾರನ್ನು ಬುಕ್ ಮಾಡ್ಕೊಂಡಿದ್ವಿ. ನಾವು ಮಂತ್ರಾಲಯ ರೀಚ್ ಆದ ತಕ್ಷಣನೇ ನಮಗೆ ಕಾರ್ ಬಂದು ಕಾಯ್ತಾ ಇತ್ತು ನಮ್ಮನ್ನ ರೂಮ್ಗೆ ಬಿಡೋದಕ್ಕೆ ಅಂತ. ರೂಮ್ ಕೂಡ ಆಲ್ರೆಡಿ ಬುಕ್ ಆಗಿತ್ತು. 375 ಕಿಲೋಮೀಟರ್ ಪ್ರಯಾಣವನ್ನು ಮಾಡಿ ಮಂತ್ರಾಲಯ ಕ್ಷೇತ್ರವನ್ನು ನಾವು ಈಗ ತಲುಪಿದ್ದೀವಿ. ಟ್ರೈನಿಂದ ಇಳಿಸಿದ್ದೀವಿ. ಆದರೆ ಇಲ್ಲಿಂದ ಮತ್ತೆ 12 ಕಿಲೋಮೀಟರ್ ದೂರ ಆಗುತ್ತಂತೆ. ಕ್ಯಾಬು ಕಾಯ್ತಾ ಇದೆ. ನಾವು ಅಲ್ಲಿಗೆ ರೂಮ್ಗೆ ರೀಚ್ ಆಗೋದು. ಮಂತ್ರಾಲಯ ಕ್ಷೇತ್ರಕ್ಕೆ ಹತ್ರ ಬಂದಿದ್ದೀವಿ. ಈಗ ಮುಂದೆ ಕ್ಯಾಬಲ್ಲಿ ಹೋಗೋಣ. ಅಲ್ಲಿಗೆ ಹಂಗೆ ಮಂತ್ರಾಲಯ ರೋಡ್ ಸ್ಟಾಪ್ನಿಂದ ನಾವು ಮತ್ತೆ 12 ಕಿಲೋಮೀಟರ್ ದೇವಸ್ಥಾನದ ಹತ್ರ ಪ್ರಯಾಣ ಮಾಡಬೇಕಾಗುತ್ತೆ. ಪೂಜ್ಯಾಯ ರಾಘವೇಂದ್ರರನ್ನು ಸ್ಮರಿಸ್ತಾ ಆ ಒಂದು ಕ್ಷೇತ್ರಕ್ಕೆ ಪಾದವನ್ನು ಇಟ್ಟಿದ್ದೀವಿ. ಬನ್ನಿ, ಇನ್ನು 12 ಕಿಲೋಮೀಟರ್ ಆಗುತ್ತೆ, ಅಲ್ಲಿಗೆ ಹೋಗೋಣ. ಈಗ ಸಮಯ 8 ಕಾಲಾಗಿದೆ. ಅಲ್ಲಿ ಹೋಗೋಣ. ಸ್ನೇಹಿತರೆ, ನಾವಿಲ್ಲಿಂದ ರೂಮನ್ನು ರೀಚ್ ಆದಮೇಲೆ ರೆಸ್ಟ್ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್ ದೇವರ ದರ್ಶನಕ್ಕಾಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿ ಆದ್ವಿ ಕೂಡ ದೇವಾಲಯಕ್ಕೆ ಹೋಗೋದಕ್ಕೆ. ಕ್ಯಾಬಿಂದ ರೂಮನ್ನು ರೀಚ್ ಆದಮೇಲೆ ರೆಸ್ಟ್ ಮಾಡಿದ್ವಿ. ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಎದ್ದು ರೆಡಿಯಾಗಿ ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ ಬೆಳಗ್ಗೆ 6 ಗಂಟೆಗೆ ದೇವರ ದೇವಾಲಯದ ಓಪನ್ ಕೂಡ ಆಗೋದು. ಈಗ ಹೊರಟಿದ್ದೀವಿ ಮಂತ್ರಾಲಯದಲ್ಲಿ ರಾಯರ ದರ್ಶನಕ್ಕಾಗಿ. ಬೆಳಗ್ಗೆ 6 ಗಂಟೆ ಇರೋದ್ರಿಂದ ನಾವು ಅನ್ಕೊಂಡ್ವಿ ರಶ್ ಇರಲ್ಲ, ನಾವು ಮೊದಲು ಬಂದಿದ್ದೀವಿ ಅಂತ. ಆದ್ರೆ ಅಲ್ಲೋದ್ರೆ ಸಿಚುವೇಶನ್ ಹಂಗಿರ್ಲಿಲ್ಲ. ಎಲ್ರೂ ಕೂಡ 6 ಗಂಟೆಗೆನೆ ರೆಡಿಯಾಗಿ ಬಂದಿದ್ರು. ಯಾಕೆಂದ್ರೆ ನಮ್ಗೆಲ್ಲ ಗೊತ್ತು ಮಂತ್ರಾಲಯ ಆಂಧ್ರ ಪ್ರದೇಶದ ಒಂದು ರಾಯಚೂರಿಗೆ ಹತ್ರ ಇರ್ತಕ್ಕಂತಹ ಒಂದು ಸ್ಥಳ. ತುಂಬಾನೇ ಬಿಸಿಲಿರುತ್ತೆ. ಬೇಗ ಹೋದ್ರೆ ನಾವು ಬಿಸಿಲಿಂದ ತಪ್ಪಿಸ್ಕೋಬಹುದು ಅನ್ನೋ ಕಾರಣಕ್ಕೆ ನಾವು ಕೂಡ ಬೇಗ ಎದ್ದು ರೆಡಿ ಆಗಿದ್ವಿ. ಹೋಗಿದ್ವಿ ದೇವಾಲಯ ಆವರಣಕ್ಕೆ 6 ಗಂಟೆಗೆ. ಅಲ್ಲಿ ನೋಡಿದ್ರೆ ಸಾಕಷ್ಟು ಜನ ಕೂಡ ಆಗಾಗ್ಲೇ ದೇವಾಲಯಕ್ಕೆ ಬಂದ್ವಿ. ನಾವೀಗ ರಾಯರ ಸನ್ನಿಧಾನದಲ್ಲಿದ್ದೀವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರ ಶ್ಲೋಕದೊಂದಿಗೆ ದೇವಾಲಯದ ಆವರಣದಲ್ಲಿ ಇದ್ದೀವಿ. ಈಗ 6 ಗಂಟೆ. ರಾಯರ ದರ್ಶನಕ್ಕೆ 6 ಗಂಟೆಗೆ ದೇವಾಲಯದ ಒಳಗಡೆಗೆ ಪ್ರವೇಶ ಇದೆ. ಬನ್ನಿ ದೇವಾಲಯದ ಒಳಗಡೆ ಹೋಗೋಣವಂತೆ. ಸ್ನೇಹಿತರೆ, ಒಂದು ವಿಷಯ ಅಂತೂ ನಿಮ್ಗೆ ಹೇಳಲೇಬೇಕು. ನಾನು ಟ್ರೈನ್ ಹತ್ತದಾಗಿಂದ ಮಂತ್ರಾಲಯ ರೀಚ್ ಆಗೋವರೆಗೂ ಕೂಡ ರಾಯರ ಶ್ಲೋಕವನ್ನ ಆಗಾಗ ಹೇಳ್ಕೊಳ್ತಾನೆ ಇದ್ದೆ. ಯಾಕಂದ್ರೆ ನಾನು ಫಸ್ಟ್ ಸಲ ಇಲ್ಲಿ ಭೇಟಿ ಕೊಟ್ಟಿದ್ದು. ನಾನು ಅನ್ಕೊಂಡೆ ಈ ದೇವಾಲಯದಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ದೇವಾಲಯ ಅಭಿವೃದ್ಧಿ ಮಾಡಿರ್ತಾರೆ, ದೊಡ್ಡ ಮಟ್ಟಿಗೆ ಇದು ತುಂಬಾ ದೊಡ್ಡ ಕ್ಷೇತ್ರ ಅಂತ. ಆದ್ರೆ ನಾನು ಅಲ್ಲಿ ಹೋಗಿ ಅನ್ಸ್ದಾಗ ಅಲ್ಲಿನ ಒಂದು ವಾತಾವರಣ, ಅಲ್ಲಿನ ಒಂದು ಬೇಸಿಗೆಯ ಸೆಕೆ ಇರ್ಬೋದು, ಅದನ್ನೆಲ್ಲ ನೋಡಿದಾಗ ನನಗಂತೂ ಅನ್ಸಿದ್ದು ಒಂದೇ, ರಾಯರು ಇಲ್ಲಿನ ಜನಗಳ ಕಷ್ಟವನ್ನ ತೀರಿಸೋದಿಕ್ಕೆ ಅಂತಾನೆ ಬಂದು ನೆಲೆಸಿದ್ದಾರೆ ಅಂತ. ತಕ್ಷಣ ನನ್ನ ಮನಸ್ಸಿಗೆ ಅನ್ಸಿದ್ದು. ನೋಡ್ತಾ ಇದ್ದೀವಿ ನಾವೀಗ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಮಠ ಇದು. ರಾಘವೇಂದ್ರ ಸ್ವಾಮಿಗಳ ಮಠ ಇದು.
ನಾವಿಲ್ಲಿ ನೋಡ್ತಾ ಇದೀವಿ ದೇವಾಲಯದ ಒಂದು ಆವರಣದಲ್ಲೇನೆ ಇಡೀ ರಾತ್ರಿ ರಾಯರ ಸನ್ನಿಧಾನದಲ್ಲಿ ಒಂದು ವಿಶ್ರಾಂತಿಯನ್ನ ಪಡ್ಕೊಳ್ತಾರೆ. ರಾತ್ರಿ ಎಲ್ಲ ಕೂಡ ನೋಡ್ತಾ ಇದೀವಿ ನಾವು. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಸತ್ಯಮೇ ಜಯಿಸಿನು ಅನ್ನೋ ತೆಲುಗು ಅಲ್ಲಿ ಒಂದು ವಾಕ್ಯವನ್ನ ನೋಡ್ತಾ ಇದ್ವಿ. ಹಾಗೇನೆ ಈ ಕಡೆ ಇನ್ನೊಂದು ಅನ್ನದ ಮಹತ್ವವನ್ನ ತಿಳಿಸುವಂತಹ ಅನ್ನ ನೀರಿಗೆ ಸಮವಾದ ದಾನ ಇಲ್ಲ ಎನ್ನುವಂತಹದನ್ನ ನೋಡ್ತಾ ಇದ್ವಿ. ಇನ್ನು ದೇವಾಲಯದ ಆವರಣದಲ್ಲಿ ಮಹಾಭಾರತ ಹಾಗೆ ರಾಮಾಯಣ ತಿಳಿಸುವಂತಹ ಕಥೆಗಳನ್ನ ಕೂಡ ನಾವು ದೇವಾಲಯದ ಆವರಣದಲ್ಲಿ ನೋಡ್ತೀವಿ. ಇಂತಹ ಒಂದು ಜಾಗದಲ್ಲಿ ಇಂತಹ ತುಂಬಾ ಸೆಕೆ ಅಂದ್ರೆ ಸೆಕೆ. ನಮ್ಗೆ ನೈಟು 8:15ಗೆ ನಾವು ಮಂತ್ರಾಲಯದಲ್ಲಿ ಇರ್ತಕ್ಕಂತಹ ಆ ಒಂದು ಮಂತ್ರಾಲಯ ರೋಡಲ್ಲಿ ಇಳಿದಾಗೇನೆ ಆ ಹಬೆ ನಮ್ಗೆ ಹಂಗೆ ಹೊಡಿತಾ ಇತ್ತು. ಎಷ್ಟು ಬಿಸಿಲು ಇರುತ್ತೆ ಅನ್ನೋದು ನಮ್ಗೆ ಆ ಟೈಮಲ್ಲೇನೆ ಗೊತ್ತಾಗಿತ್ತು. ದೇವಾಲಯಕ್ಕೆ 6 ಗಂಟೆಗೆ ಹೋಗಿದೀವಿ, 6 ಗಂಟೆಗೆನೆ ಬಿಸಿಲು ಶುರು ಆಗಿತ್ತು. 7 ಗಂಟೆ ಅಷ್ಟೊತ್ತಿಗೆ ಸುಡುವಂತ ಬಿಸಿಲು, ಕಾಲ್ ಕೆಳಗಡೆ ಇಟ್ರೆ ಕಾಲೆಲ್ಲ ಸುಡುತ್ತೆ, ಆ ತರದ ಒಂದು ಬಿಸಿಲಿನ ಜಾಗ ಅದು. ಅಂತಹ ಜಾಗದಲ್ಲಿ ರಾಯರು ಅಲ್ಲಿನ ಜನಗಳನ್ನ ಕಾಪಾಡೋದಕ್ಕೆ ಅಲ್ಲಿ ನೆಲೆಸಿದನಲ್ಲ, ನಿಜವಾಗ್ಲು ಆ ಒಂದು ಅನುಭವ ಅಂತೂ ನನಗೆ ತುಂಬಾನೇ ಮನಸ್ಸಿಗೆ ನಾಟಿತ್ತು, ತುಂಬಾನೇ. ಸ್ನೇಹಿತರೆ, ನಾವು ರಾಯರ ಮಠದ ಒಳಗಡೆ ಹೋದ ತಕ್ಷಣನೇನೆ ರಾಯರ ಬೃಂದಾವನಕ್ಕೆ ಅಭಿಷೇಕ ನಡೀತಾ ಇತ್ತು. ಆದ್ರೆ ನಮ್ಗೆ ಅಲ್ಲಿ ಕ್ಯಾಮರಾ ಇಲ್ಲ ಅಲ್ವಾ. ಹೊರಗಡೆ ಒಂದು ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡಿದ್ರು, ಆ ಸ್ಕ್ರೀನ್ ಅಲ್ಲೂ ಕೂಡ ನಾವು ಕಾಣ್ಬೋದು ಒಳಗಡೆ ರಾಯರಿಗೆ ಅಭಿಷೇಕ ನಡೀತಾ ಇದೆ ಅಂತ. ಮತ್ತೊಂದು ವಿಚಾರ ಏನು ಅಂದ್ರೆ ಸ್ನೇಹಿತರೆ, ಪ್ರತಿ ತಿಂಗಳು ಕೂಡ ಏಕಾದಶಿ ಬರುತ್ತೆ ಅಲ್ವಾ. ಏಕಾದಶಿ ಸಂದರ್ಭದಲ್ಲಿ ನಾವಿಲ್ಲಿ ಭೇಟಿಯನ್ನ ಕೊಟ್ರೆ ನಮ್ಗೆ ಪ್ರಸಾದ ಸಿಗಲ್ಲ. ದೇವಸ್ಥಾನದ ವತಿಯಿಂದ ನಮ್ಗೆ ಪ್ರಸಾದ ಸಿಗಲ್ಲ. ಯಾಕೆ ಅಂದ್ರೆ ಅವತ್ತಿನ ದಿನ ರಾಯರು ಉಪವಾಸ ಇರುವಂತಹ ದಿನವಂತೆ. ಅದು ನಮ್ಗೆ ಗೊತ್ತಿರ್ಲಿಲ್ಲ. ಹಂಗಾಗಿ ನಾವು ಅವತ್ತಿನ ದಿನಾನೇನೆ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂಡಿದ್ವಿ. ಏಕಾದಶಿ ಒಳ್ಳೆ ದಿನ ಅನ್ನೋ ಕಾರಣಕ್ಕೆ ನಾನು ಬುಕ್ ಮಾಡ್ಕೊಂಡಿದ್ದೆ. ಆದ್ರೆ ಈ ವಿಷಯ ಗೊತ್ತಿರ್ಲಿಲ್ಲ. ಯಾಕೆಂದ್ರೆ ರಾಯರು ಪ್ರತಿ ಗುರುವಾರ ಕೂಡ ಉಪವಾಸ ಮಾಡ್ತಾ ಇದ್ರಂತೆ. ಆ ಪದ್ಧತಿ ಇವಾಗ್ಲೂ ಕೂಡ ರಾಯರು ಉಪವಾಸ ಇರ್ತಾರಲ್ವಾ, ಆ ಕಾರಣಕ್ಕೆ ಈ ಕ್ಷೇತ್ರದಲ್ಲಿ ಅವತ್ತಿನ ದಿನ ಪ್ರವಾಸಿಗರಿಗೆ ಅನ್ನ ಪ್ರಸಾದವನ್ನ ಕೊಡೋದಿಲ್ಲ. ನೀವೇನಾದ್ರೂ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರೆ ಏಕಾದಶಿಯನ್ನ ಅವಾಯ್ಡ್ ಮಾಡಿ. ಆದ್ರೆ ನಮ್ಗೆ ಒಂದು ಖುಷಿ ವಿಷಯ ಏನಪ್ಪಾ ಅಂದ್ರೆ ದೇವರ ಒಂದು ನಿಜ ರೂಪ ದರ್ಶನ ಆಗುತ್ತೆ. ನೋಡ್ತಾ ಇದ್ವಿ ಅರೌಂಡ್ 6:30 ಅಥವಾ 7 o'clock ಅಷ್ಟೇನೆ. ಈಗ ಆ ಟೈಮಲ್ಲೇನೆ ಸಾಕಷ್ಟು ಜನ ರಾಯರ ದರ್ಶನಕ್ಕೆ ಬಂದಿದ್ರು. ಉರುಳು ಸೇವೆಯನ್ನ ಮಾಡ್ತಾ ಇದ್ರು, ಹಾಗೇನೆ ಹೆಜ್ಜೆ ನಮಸ್ಕಾರವನ್ನ ಮಾಡ್ತಾ ಇದ್ರು. ಸಾಕಷ್ಟು ಭಕ್ತಿಯಿಂದ ರಾಯರ ದರ್ಶನಕ್ಕಾಗಿ ತುಂಬಾ ಜನ ಕೂಡ ಅಲ್ಲಿ ಜಮಾಯಿಸಿದ್ರು. ದೇವಾಲಯದ ಆವರಣದಲ್ಲಿ ನಾವು ನೋಡ್ತಾ ಇದ್ವಿ 6:30, 7 o'clock ಗೆಲ್ಲ ಈ ಮಟ್ಟಿಗೆ ಕ್ರೌಡ್ ಇತ್ತು. ಯಾಕೆಂದ್ರೆ ನಾನು ಮೊದ್ಲೇ ಹೇಳ್ದಂಗೆ ಇಲ್ಲಿ ತುಂಬಾನೇ ಬಿಸಿಲಿರುತ್ತೆ, ತುಂಬಾ ಅಂದ್ರೆ ತುಂಬಾ ಬಿಸಿಲಿರುತ್ತೆ. ಆ ಕಾರಣಕ್ಕೆ ಎಲ್ಲರೂ ಕೂಡ ಬೆಳಗ್ಗೆ ದರ್ಶನ ಮಾಡ್ಕೊಳ್ಳೋಕೆನೆ ಇಷ್ಟಪಡ್ತಾರೆ. ಇನ್ನು ರಾಯರನ್ನ ನಾವು ಕಾಣ್ಬೇಕು ಅಂತ ಮಂತ್ರಾಲಯಕ್ಕೆ ಬರುವಂತಹವರು ಯಾವ ರೀತಿಯಾಗಿ ಒಳಗಡೆ ದೃಶ್ಯವನ್ನ ನೋಡ್ತೀವಿ ಅನ್ನೋದನ್ನ ಕೂಡ ನಾವೀಗ ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ದೇವಾಲಯದ ಒಳಗಿನ ಒಂದು ದೃಶ್ಯಗಳು ಇದು. ರಾಯರ ಬೃಂದಾವನ ನಮ್ಗೆ ಕಾಣಲ್ಲ, ಅದ್ರ ಒಳಗಿನ ಒಂದು ದೃಶ್ಯಗಳು ಯಾವ ರೀತಿಯಾಗಿ ಇದೆ. ಒಂದು ಬೃಂದಾವನ ಇರ್ತಕ್ಕಂತಹ ಒಂದು ದೇವಾಲಯ ಜಾಗದಲ್ಲಿ ನಾವೀಗ ಯಾವ ರೀತಿಯ ವಾತಾವರಣ ಕಾಣ್ತೀವಿ ಅನ್ನೋದನ್ನ ಕೂಡ ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ರಾಯರ ದರ್ಶನಕ್ಕಾಗಿ ಸಾಕಷ್ಟು ಜನರು ಕೂಡ ಮುಂಜಾನೆಯೇ ಬಂದು
ಕ್ಯೂನಲ್ಲಿ ನಿಂತಿದ್ರು. ಇಲ್ಲಿ ಸ್ಪೆಷಲ್ ದರ್ಶನ ಕೂಡ ಅವಕಾಶ ಇದೆ. ಸ್ಪೆಷಲ್ ದರ್ಶನಕ್ಕೆ ನಾವು ಎಕ್ಸ್ಟ್ರಾ ಫೀಸ್ ಅನ್ನ ಕಟ್ಟಿ ಬೇಕಾದ್ರೆ ನಾವು ಹೋಗ್ಬೋದು. ತುಂಬಾ ಹೊತ್ತು ಕಾಯಕ್ಕಾಗಲ್ಲ, ತುಂಬಾ ರಶ್ ಇರುತ್ತೆ ಅಂತ ನಾವೇನ್ ಮಾಡಿದ್ವಿ, ಲೇಟ್ ಆಗುತ್ತೆ. ಯಾಕಂದ್ರೆ ನಾವಿನ್ನೂ ಲೋಕಲ್ ಅಲ್ಲಿ ಪ್ಲೇಸಸ್ ಅನ್ನ ವಿಸಿಟ್ ಮಾಡೋ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ಇನ್ನು ನಾವು ಸ್ಪೆಷಲ್ ಎಂಟ್ರಿ ಹೋಗಿಲ್ಲ ಅಂದ್ರೆ ಮತ್ತೆ ಲೇಟ್ ಆಗುತ್ತೆ, ಮತ್ತೆ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಏನ್ ಮಾಡಿದ್ವಿ, ನಾವು ಸ್ಪೆಷಲ್ ಎಂಟ್ರಿಗೆ ಹೋದ್ವಿ. ಸ್ಪೆಷಲ್ ಎಂಟ್ರಿಗೆ 300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನಾವು ಸ್ಪೆಷಲ್ ಎಂಟ್ರಿ ಮುಖಾಂತರ ರಾಯರ ದರ್ಶನಕ್ಕೆ ಹೊರಟು ಬಿಟ್ವಿ. ಆ ಕಾರಣಕ್ಕೆ ನಮಗೆ ಒಂದು 10-20 ನಿಮಿಷದಲ್ಲಿ ರಾಯರ ದರ್ಶನ ಆಯಿತು. ಸಂತೋಷವಾಗಿ ರಾಯರ ದರ್ಶನವನ್ನ ಮಾಡ್ಕೊಂಡ್ವಿ. ರಾಯರ ವಿಶ್ವರೂಪ ನೋಡಿದ್ದು ತುಂಬಾನೇ ಖುಷಿ ಅನಿಸ್ತು. ಯಾಕೆಂದ್ರೆ ಆವತ್ತಿನ ದಿನ ರಾಯರಿಗೆ ಯಾವುದೇ ರೀತಿಯ ಅಲಂಕಾರ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಇದು ಇರಲ್ಲ, ಅಲ್ಲಿ ಅಲಂಕಾರ ಇರಲ್ಲ. ಆ ಕಾರಣಕ್ಕೆ ನಾವು ವಿಶ್ವರೂಪ ದರ್ಶನ ಆಗಿದ್ದು ಮತ್ತೊಂದು ಖುಷಿ ವಿಚಾರ ಕೂಡ. ಗೋಪುರವನ್ನ ನೋಡ್ತಾ ಇದ್ವಿ, ಯಾವ ರೀತಿಯಾಗಿ ರಾಯರ ಮಠದ ಮೇಲೆ ಗೋಪುರ ಇದೆ, ಹಾಗೆ ಇಲ್ಲಿ ಒಂದು ದೇವಾಲಯದ ಒಳಗಡೆ ಯಾವ ರೀತಿಯಾಗಿದೆ ಅದನ್ನ ಕೂಡ ನಾವೀಗ ವಿಡಿಯೋದಲ್ಲಿ ಕಾಣ್ತಾ ಇದ್ವಿ. ಸ್ನೇಹಿತರೆ, ಭಾರತ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಕೂಡ ರಾಯರ ಭಕ್ತರು ಇದ್ದಾರೆ. ರಾಯರಿಗೆ ರಾಯರ ದರ್ಶನಕ್ಕಾಗಿ ವಿಶ್ವದಾದ್ಯಂತ ಭಕ್ತರನ್ನ ಕಾಣಬಹುದು. ರಾಯರನ್ನ ನೋಡೋದಕ್ಕೆ, ರಾಯರ ಬೃಂದಾವನವನ್ನ ನೋಡೋದಕ್ಕೆ ಇಲ್ಲಿಗೆ ಸಾಕಷ್ಟು ಜನಗಳು ಬರ್ತಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶದಿಂದ ಸಾಕಷ್ಟು ಭಕ್ತರು ಬರ್ತಾರೆ. ಹಾಗೆ ಭಾರತಾದ್ಯಂತ ಕೂಡ ರಾಯರ ಭಕ್ತರು ನೆಲೆಸಿದ್ದಾರೆ. ಸಾಕಷ್ಟು ಪವಾಡಗಳು ಕೂಡ ಈ ಜಾಗದಲ್ಲಿ ನಡೆದಿವೆ. ಸಾಕಷ್ಟು ಜನಗಳು ಒಲಿತನ ಕೂಡ ಕಂಡಿದ್ದಾರೆ. ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ದರ್ಶನದೊಂದಿಗೆ ಅವರು ಸಾಕಷ್ಟು ಒಳ್ಳೆಯದನ್ನು ಕೂಡ ಪಡ್ಕೊಂಡಿದ್ದಾರೆ. ಆ ಕಾರಣಕ್ಕೇ ನಾವು ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರ ಒಂದು ಇರುವಿಕೆಯನ್ನು ನಾವು ಕಾಣಬಹುದು. ನನಗೆ ಒಂದು ಫೀಲ್ ಕೂಡ ಆಯಿತು, ಆ ಪಾಸಿಟಿವ್ ಫೀಲ್ ಕೂಡ ಆಯಿತು. ಇನ್ನು ದೇವಾಲಯದ ಆವರಣದಲ್ಲೇ ಇರ್ತಕ್ಕಂತಹ ಸಣ್ಣ ಪುಟ್ಟ ಸ್ಥಳಗಳನ್ನ ಕೂಡ ನೋಡಿದ್ವಿ ನಾವು. ಹಾಗೆ ಗುರು ಪರಂಪರೆಯನ್ನ ಕೂಡ ನಾವಿಲ್ಲಿ ಕಾಣಬಹುದು. ಯಾವೆಲ್ಲ ಗುರುಗಳು ಇಲ್ಲಿ ನಾವು ಕಾಣಬಹುದು ಅದನ್ನು ಕೂಡ ಕೊಟ್ಟಿದ್ರು. ಯಾವೆಲ್ಲ ಗುರುಗಳ ಬೃಂದಾವನವನ್ನ ನೋಡ್ಬೋದು. ಹಾಗೆ ಗುರು ಪರಂಪರೆಯನ್ನ ಇಲ್ಲಿ ಮೆನ್ಷನ್ ಮಾಡಿದ್ರು. ಅದನ್ನ ಕೂಡ ಓದ್ಕೊಳ್ತಾ ಹೋದ್ವಿ ನಾವು. ಯಾವ ಗುರುಗಳಾದ್ಮೇಲೆ ಯಾವ ಗುರುಗಳ ಉಸ್ತುವಾರಿಯಲ್ಲಿ ಈ ಮಠ ನಡ್ಕೊಂಡು ಬರ್ತಾ ಇದೆ ಅಂತ. ಗಂಧವನ್ನ ತೇದೇನೆ ರಾಯರಿಗೆ ಇಲ್ಲಿ ಅಭಿಷೇಕವನ್ನ ಅಥವಾ ರಾಯರಿಗೆ ಗಂಧವನ್ನ ಅರ್ಪಿಸುವುದು, ಅದನ್ನ ತೇದೇನೆ ನೋಡ್ತಾ ಇದ್ವಿ. ಮುಂಜಾನೆಯ ಸಮಯ ಅದ್ಭುತವಾದಂತಹ ರಾಯರ ದರ್ಶನದೊಂದಿಗೆ ರಾಯರನ್ನ ನೆನಪಿಸುವಂತಹ ಸಾಕಷ್ಟು ವಿಚಾರಗಳು, ರಾಯರಿಗೆ ಸಂಬಂಧಿಸಿದ ಸಾಕಷ್ಟು ವಿಚಾರಗಳು ಕೂಡ ನಾವಿಲ್ಲಿ ಕಾಣಬಹುದು. ನೀವೇನಾದ್ರೂ ಮಂತ್ರಾಲಯಕ್ಕೆ ಭೇಟಿಯನ್ನ ಕೊಟ್ರೆ ಅರ್ಲಿ ಮಾರ್ನಿಂಗ್ ದೇವರ ದರ್ಶನಕ್ಕೆ, ರಾಯರ ದರ್ಶನಕ್ಕೆ ಹೋಗೋದು ತುಂಬಾನೇ ಉತ್ತಮ ನನ್ನನ್ನ ಕೇಳಿದ್ರೆ. ಯಾಕೆಂದ್ರೆ ಆ ನಂತರ ಅಂತೂ ತುಂಬಾ ಬಿಸಿಲಿರುತ್ತೆ. ಫಸ್ಟ್ ಆಫ್ ಆಲ್ ನಾವು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರೆ ನಾವು ಸಮ್ಮರ್ ಅಲ್ಲಿ ಹೋಗೋದಕ್ಕಿಂತ ಡಿಸೆಂಬರ್ ಅಲ್ಲಿ, ಜನವರಿ, ಫೆಬ್ರವರಿ ಆ ತರ ಟೈಮಲ್ಲಿ, ಆ ತರ ಒಂದು ಸೀಸನ್ ಟೈಮಲ್ಲಿ ನಾವು ಭೇಟಿಯನ್ನ ಕೊಟ್ರೆ ಖಂಡಿತ ನಾವು ಅಷ್ಟೊಂದು ಸೆಕೆ ಅನ್ಸಲ್ಲ, ಹಾಗೆ ಅಷ್ಟೇ ಟಯರ್ಡ್ ಆಗಲ್ಲ. ಸೆಕೆ ಆದಷ್ಟು ನಮ್ಗೆ ಟಯರ್ಡ್ ಅನ್ಸುತ್ತೆ. ಆ ತರದ ಒಂದು ಫೀಲಿಂಗ್ ನಮ್ಗೆ ಬರಲ್ಲ. ಆ ಕಾರಣಕ್ಕೆ ಒಳ್ಳೆ ಸೀಸನ್ ನೋಡ್ಕೊಂಡು ಭೇಟಿಯನ್ನ ಕೊಡಿ. ಇನ್ನು ರಾಯರ ಮನೆ ದೇವರಾದಂತಹ ಬಿಚ್ಚಾಳಮ್ಮ ದೇವಿಯ ದೇವಾಲಯವನ್ನ ನಾವೀಗ ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ರಾಯರು ಆರಾಧನೆ ಮಾಡ್ತಾ ಇದ್ದಂತಹ ತನ್ನ ಕುಲ ದೈವ ಬಿಚ್ಚಾಳಮ್ಮನ ದರ್ಶನವನ್ನ ನಾವೀಗ ಪಡ್ಕೊಳ್ತಾ ಇದ್ವಿ. ಇಲ್ಲಿ ಬರುವಂತಹ ಭಕ್ತಾದಿಗಳು ಮೊದಲಿಗೆ ದರ್ಶನವನ್ನು ಪಡ್ಕೊಳ್ಳದೆ ರಾಯರ ಕುಲ ದೇವಿಯಾದಂತಹ ಬಿಚ್ಚಾಳಮ್ಮನ ದರ್ಶನವನ್ನ, ಆ ನಂತರವೇನೆ ರಾಯರ ದರ್ಶನಕ್ಕೆ ಹೋಗ್ತಾರೆ. ಅದು ಇಲ್ಲಿನ ಪದ್ಧತಿ. ನೋಡ್ತಾ ಇದೀವಿ ನಾವು. ಬೆಳಗ್ಗೆ 7 ಗಂಟೆಗೆಲ್ಲ ಕೂಡ ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ.
ಇಲ್ಲಿ ಬರುವಂತಹ ಭಕ್ತಾದಿಗಳು ದೇವರ ಸನ್ನಿಧಾನದಲ್ಲೇನೆ ಕೆಲವೊಂದು ಜನ ಅಲ್ಲೇನೆ ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ದರ್ಶನಕ್ಕೆ ಹೋಗ್ತಾರೆ. ಆ ಥರದ ಒಂದು ವಾತಾವರಣವನ್ನು ಕೂಡ ನಾವು ದೇವಾಲಯದ ಆವರಣದಲ್ಲಿ ಕಾಣ್ತೀವಿ. ಅದಾದ ನಂತರ ಆ ರಾಯರ ದರ್ಶನ ಆಯಿತು. ಮುಂದೆ ನಾವು ಲೋಕಲ್ ಪ್ಲೇಸಸನ್ನು ವಿಸಿಟ್ ಮಾಡೋದಕ್ಕೆ ಅಂತ ಹೊರಟ್ವಿ. ಅದು ಎಲ್ಲಿ ಅಂತ ಕೂಡ ನೋಡೋಣ ಬನ್ನಿ. ನಾನು ಮೊದಲೇ ಹೇಳಿದಂತೆ ಏಕಾದಶಿ ದಿನ ನಾವು ರಾಯರ ದರ್ಶನಕ್ಕೆ ಹೋಗಿದ್ದರಿಂದ ನಮಗೆ ದೇವರ ಪ್ರಸಾದ ಸಿಗಲಿಲ್ಲ. ಆ ಕಾರಣಕ್ಕೆ ನಾವೇನು ಮಾಡಿದ್ವಿ, ಹೊರಗಡೆ ಹೋಟೆಲ್ನಲ್ಲಿ ಟಿಫನನ್ನು ಮಾಡ್ಕೊಂಡ್ವಿ. ಟಿಫನ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಲೋಕಲಲ್ಲಿರುವಂತಹ ಪ್ಲೇಸಸ್ ನೋಡ್ಬೇಕಲ್ವಾ. ನಾವು ಮೊದಲೇ ಕ್ಯಾಬನ್ನು ಬುಕ್ ಮಾಡ್ಕೊಂಡಿದ್ವಿ. ಅವರು ರೈಲ್ವೆ ಸ್ಟೇಷನಿಂದ ರೂಮಿಗೆ ಬಿಟ್ಟರು. ಆನಂತರ ಬೆಳಗ್ಗೆ ಬಂದು ಅಲ್ಲಿ ಮಾರ್ನಿಂಗ್ ದೇವರ ದರ್ಶನಕ್ಕೆ ರಾಯರ ದರ್ಶನಕ್ಕೆ ಬಿಡ್ತಾರೆ. ಅದಾದ ನಂತರ ನಾವು ಸೇಮ್ ಕಾರಲ್ಲೇನೆ ಲೋಕಲ್ ಪ್ಲೇಸಸ್ಗೆ ವಿಸಿಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಮೊದಲಿಗೆ ನಾವು ನೋಡಿದ್ದು ಮಂತ್ರಾಲಯದಲ್ಲೇ ಒಂದು 6 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಅಭಯಾಂಜನೇಯ ಸ್ವಾಮಿ ದೇವಾಲಯ. ನಾವೀಗ ವಿಡಿಯೋದಲ್ಲಿ ನೋಡ್ತಾ ಇದ್ವಲ್ವಾ, ಇದೇನೆ ಅಭಯಾಂಜನೇಯ ಸ್ವಾಮಿ ದೇವಾಲಯ. 60 ಅಡಿ ಎತ್ತರದ ಅಭಯ ಆಂಜನೇಯನನ್ನ ನಾವು ನೋಡ್ತಾ ಇದ್ವಿ. ಒಂದು ಕೈಯಲ್ಲಿ ಗದೆ, ಮತ್ತೊಂದು ಅಭಯ ಹಸ್ತ, ಕಮಲದ ಮೇಲೆ ಹನುಮಂತ ನಿಂತಿರುವಂತಹ ಒಂದು ಭಂಗಿಯಲ್ಲಿ ನಾವು ಹನುಮಂತನ ದರ್ಶನವನ್ನ ನಾವಿಲ್ಲಿ ಪಡ್ಕೊಳ್ತೀವಿ. ಅಭಯ ಹಸ್ತ ಇರೋದ್ರಿಂದ ಅಭಯ ಆಂಜನೇಯ ಅಂತ ಕೂಡ ಹೇಳ್ತಾರೆ. ತುಂಬಾನೇ ಪ್ರಸಿದ್ಧವಾದಂತಹ ನೋಡ್ಲೇಬೇಕಾದಂತಹ ಒಂದು ಜಾಗ ಮಂತ್ರಾಲಯದಲ್ಲಿ. ಇಲ್ಲಿ ಮಂತ್ರಾಲಯದಲ್ಲಿರ್ತಕ್ಕಂತಹ ಅಭಯ ಆಂಜನೇಯನ ಮುಂದೆ ಒಂದು ಸಣ್ಣ ಆಂಜನೇಯನ ಮೂರ್ತಿಯನ್ನ ಕೂಡ ನಾವು ಕಾಣ್ತೀವಿ. ಈ ದೇವಾಲಯ ಇತ್ತೀಚೆಗೆ ನಿರ್ಮಾಣ ಆಗಿದ್ದು ಅನ್ನೋದನ್ನು ಕೂಡ ನಾನು ಕೇಳ್ಪಟ್ಟೆ. ಆದ್ರೆ ನೋಡ್ಲೇಬೇಕಾದಂತಹ ಜಾಗ ನೋಡ್ತಾ ಇದ್ವಿ ನಾವು. ಅಭಯ ಆಂಜನೇಯ ಕಮಲದ ಮೇಲೆ ವಿರಾಜಮಾನನಾಗಿ ನಿಂತಿರುವಂತಹ ಅದ್ಭುತ ದೃಶ್ಯವನ್ನ. ದೇವಾಲಯ ಕೂಡ ತುಂಬ ಚೆನ್ನಾಗಿದೆ, ನೋಡಲೇಬೇಕಾದಂತಹ ಒಂದು ಸ್ಥಳ, ಮಂತ್ರಾಲಯದಲ್ಲೇನೆ ಇರುವಂತಹ ಒಂದು ಸ್ಥಳ. ಇದೊಂದು ಏಕಶಿಲಾ ಮೂರ್ತಿ ಎಂಬುದಾಗಿ ಕೂಡ ನಾವಿಲ್ಲಿ ಕೇಳ್ಪಟ್ವಿ. ಏಕಶಿಲೆಯಲ್ಲೇನೆ ಈ ಹನುಮಂತನನ್ನ ಕೆತ್ತಿದ್ದಾರೆ ಅನ್ನೋದನ್ನ ಕೂಡ ಕೇಳ್ಪಟ್ವಿ. ಹಾಗೆ ಅದಕ್ಕೆ ಅಂತಾನೆ ಸಾಕಷ್ಟು ಶ್ರಮ ಕೂಡ ವಹಿಸಿದ್ರು ಅನ್ನೋದನ್ನು ಕೂಡ ಕೇಳ್ಪಟ್ವಿ. ನಾವೀಗ ನೋಡ್ತಾ ಇದ್ದೀವಿ ಮಂತ್ರಾಲಯದಲ್ಲಿ ಇರ್ತಕ್ಕಂತಹ 32 ಅಡಿ ಎತ್ತರದ ಅಭಯಾಂಜನೇಯನ ಮೂರ್ತಿಯನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ದೇವಾಲಯದ ಹೊರಗಡೆ ಕೂಡ ತುಂಬಾನೇ ಸುಂದರವಾದಂತಹ ಪರಿಸರವನ್ನ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ ನಾವು ಅದ್ಭುತವಾದಂತಹ ಒಂದು ಪರಿಸರ ದೇವಾಲಯದ ಆವರಣದಲ್ಲಿ. ಅದಾದ ನಂತರ ನಾವು ಅಭಯಾಂಜನೇಯನ ದರ್ಶನವನ್ನ ಪಡ್ಕೊಂಡ ನಂತರ ನಮ್ಮ ಮುಂದಿನ ಪ್ರಯಾಣ ಹೊರಟಿದ್ದು ತುಂಗಭದ್ರಾ ನದಿಯ ಕಡೆಗೆ. ತುಂಗಭದ್ರಾ ನದಿಯ ಒಂದು ಮೇಲ್ಸೇತುವೆ ಏನಿತ್ತು ಅದನ್ನ ನೋಡ್ತಾ ನಾವು ಮುಂದಿನ ದೇವಾಲಯ ಭೇಟಿಯಕ್ಕೆ ಸಿದ್ಧರಾದ್ವಿ. ನೋಡ್ತಾ ಇದ್ವಿ ಆ ಕ್ಷೇತ್ರದ ಹೆಸರನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಂತರ ಈಗ ನಾವು ತುಂಗಭದ್ರಾ ನದಿಯ ಒಂದು ಮೇಲ್ಸೇತುವೆಗೆ ಹೋಗ್ತಾ ಇದ್ವಿ. ಆ ಸೇತುವೆನ ತುಂಬಾನೇ ಅದ್ಭುತವಾಗಿ ನಿರ್ಮಾಣ ಮಾಡಿದ್ವಿ. ನೋಡಿದ್ವಲ್ಲ, ಇದೇ ಸೇತುವೆನೆ. ಇಲ್ಲಿ ಮಳೆಗಾಲದಲ್ಲಂತೂ ತುಂಬಾನೇ ಉಕ್ಕಿ ಹರಿಯುತ್ತೆ ತುಂಗಭದ್ರಾ ನದಿ. ಇಲ್ಲಿನ ರೈತರಿಗೆ ತುಂಗಭದ್ರಾ ನದಿಯ ನೀರು ತುಂಬಾನೇ ಅನುಕೂಲವಾಗಿ ಕೂಡ ಇದೆ. ಸಾಕಷ್ಟು ಭತ್ತ ಬೆಳೀತಾರೆ ಇಲ್ಲಿ ತುಂಗಭದ್ರಾ ಒಂದು ಪ್ರದೇಶದ. ತುಂಗಭದ್ರಾ ನದಿಯ ದಡದಲ್ಲಿ ಯಾವ ರೀತಿ ಬೆಳೆನ ನಾವು ಹೆಚ್ಚಾಗಿ ಕಾಣ್ತೀವಿ ಅಂದ್ರೆ ಭತ್ತನ ಹೆಚ್ಚಾಗಿ ಬೆಳೀತಾರೆ. ನೋಡ್ತಾ ಇದೀವಲ್ವ ನಾವು ಯಾವ ರೀತಿಯಾಗಿ ಸೇತುವೆ ಇದೆ ಅಂತ. ನಾವೀಗ ನೋಡ್ತಾ ಇರೋದು ತುಂಗಭದ್ರಾ ನದಿಗೆ ಕಟ್ಟಿರುವಂತಹ ಒಂದು ಸೇತುವೆಯನ್ನ ನೋಡ್ತಾ ಇದ್ವಿ. ಹಾಗೇನೆ ಇಲ್ಲಿ ಭತ್ತವನ್ನು ತುಂಬಾ ಚೆನ್ನಾಗಿ ಬೆಳೀತಾರೆ. ಇಲ್ಲಿಗೆ ಬೇಕಾಗಿರುವಂತಹ ರೈತರಿಗೆ ಬೇಕಾದಂತಹ ನೀರು ಈ ತುಂಗಭದ್ರಾ ನದಿಯಿಂದನೇ ಹರಿಯುತ್ತೆ. ನೋಡ್ತಾ ಇದ್ದೀವಿ ನಾವು ಹಾಗೆ ನಾವು ಹೋಗ್ತಾ ಈ ಒಂದು ಸೇತುವೆ ಏನಿದೆ ತುಂಬಾನೇ
ಉದ್ದ ಸೇತುವೆ ಇದು. ಸುಮಾರು ಒಂದು 2 ಕಿಲೋಮೀಟರ್ ವರೆಗೂ ಇದೆ ಅಂತ ನನ್ನ ಅಂದಾಜು. ಇದನ್ನ ನೋಡಿದ್ದಾದ್ಮೇಲೆ ನಮ್ಮ ಪ್ರಯಾಣ ಹೊರಟಿದ್ದು ಪಂಚಮುಖಿ ಆಂಜನೇಯನ ದರ್ಶನಕ್ಕಾಗಿ. ಪಂಚಮುಖಿ ಆಂಜನೇಯ ನೆಲೆಸಿರುವಂತಹದ್ದು ಇಲ್ಲಿಂದ 21 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ, ಅಂದ್ರೆ ಮಂತ್ರಾಲಯದಿಂದ 21 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಗಾಣದಾಳು, ರಾಯಚೂರು ಜಿಲ್ಲೆಗೆ ಸೇರಿದಂತಹ ಗಾಣದಾಳು ಎನ್ನುವಂತಹ ಕ್ಷೇತ್ರದಲ್ಲಿ. ಈಗ ನಾವು ನಿಂತಿರುವಂತಹದ್ದು ರಾಘವೇಂದ್ರ ಸ್ವಾಮಿಗಳಿಗೆ ಪಂಚಮುಖಗಳ ರೂಪದಲ್ಲಿ ದರ್ಶನವಿತ್ತಂತಹ ಆಂಜನೇಯ ಸ್ವಾಮಿ ದೇವಾಲಯದ ದರ್ಶನಕ್ಕಾಗಿ ಇರುವಂತಹರು ರಾಯಚೂರು ಜಿಲ್ಲೆಯ ಗಾಣದಾಳುವಿನಲ್ಲಿ. ತುಂಬಾನೇ ಅದ್ಭುತವಾದಂತಹ ಒಂದು ಜಾಗ. ಹನುಮಂತ ಇಲ್ಲಿ ಹೆಜ್ಜೆ ಇಟ್ಟಂತಹ ಜಾಗವನ್ನ ನೋಡ್ತೀವಿ. ಹಾಗೆ ಹನುಮಂತನು ಪಂಚಮುಖಗಳ ರೂಪದಲ್ಲಿ ಇಲ್ಲಿ ರಾಯರಿಗೆ ದರ್ಶನವಿತ್ತರು ಅನ್ನೋ ಒಂದು ಇತಿಹಾಸವನ್ನ ಕೂಡ ನಾವು ಕಾಣ್ತೀವಿ. ಇನ್ನು ಸ್ನೇಹಿತರೆ, ಇಲ್ಲಿ ವಿಶೇಷವಾಗಿ ವೀಳ್ಯದೆಲೆಯನ್ನ ಮಾರಾಟ ಮಾಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಹನುಮಂತನಿಗೆ ವೀಳ್ಯದೆಲೆ ಸಮರ್ಪಿಸಿದರೆ ತುಂಬಾನೇ ಖುಷಿ ಪಡ್ತಾನೆ, ತುಂಬಾ ಪ್ರಸನ್ನನಾಗ್ತಾನೆ ಎನ್ನುವಂತಹದ್ದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರನೆ. ಅದೇ ರೀತಿಯಾಗಿ ನಾವಿಲ್ಲಿ ಹನುಮಂತನ ಪಾದಗಳನ್ನ ಬರೀ ವೀಳ್ಯದೆಲೆಯಿಂದನೇ ಅಲಂಕಾರ ಮಾಡಿರ್ತಾರೆ. ಹಾಗೆ ಹನುಮಂತನಿಗೆ ಇಲ್ಲಿ ಬರುವಂತಹವರು ವೀಳ್ಯದೆಲೆಯನ್ನ ಖಂಡಿತವಾಗಿಯೂ ಸಮರ್ಪಣೆ ಮಾಡ್ತಾರೆ. ಹನುಮಂತನನ್ನ ಸಂತೋಷಗೊಳಿಸುವಂತಹ ಪ್ರಯತ್ನ ಕೂಡ ಇಲ್ಲಿ ಮಾಡ್ತಾರೆ. ಹನುಮಂತನ ಕೃಪೆಗೆ ಪಾತ್ರರಾಗಲು ಇಲ್ಲಿ ವೀಳ್ಯದೆಲೆ ಹಾರವನ್ನ, ಹಾಗೆ ವೀಳ್ಯದೆಲೆಯನ್ನ ಹನುಮಂತನಿಗೆ ಸಮರ್ಪಿಸ್ತಾರೆ. ತುಂಬಾ ಚೆನ್ನಾಗಿದೆ ವೀಳ್ಯದೆಲೆ, ನೋಡ್ತಾ ಇದ್ವಿ. ಎಳೆಯ ಒಂದು ಎಲೆಗಳು ಹನುಮಂತನಿಗೆ ಸಮರ್ಪಿಸ್ತಾರೆ ಇಲ್ಲಿ ಬರುವಂತಹ ಭಕ್ತಾದಿಗಳು. ಇನ್ನು ಚಿಕ್ಕದಾದಂತಹ ಒಂದು ಗುಡ್ಡದ ಮೇಲೆ ಒಂದು ಗುಹೆಯ ಒಳಗಡೆ ನಾವು ರಾಯರು ತಪಸ್ಸು ಮಾಡಿದಂತಹ ಜಾಗವನ್ನ ನೋಡ್ತೀವಿ. ಅಲ್ಲಿನೇ ಆಂಜನೇಯ ಪಂಚಮುಖಗಳ ರೂಪದಲ್ಲಿ ರಾಯರಿಗೆ ದರ್ಶನ ಕೊಟ್ರು ಅನ್ನುವಂತಹ ಒಂದು ಇತಿಹಾಸ ಕೂಡ ಇದೆ. ಈಗ ನಾವು ಮೆಟ್ಲನ್ನ ಹತ್ತಿ ಮೇಲೆ ಹೋದ್ರೆ ಅಲ್ಲಿ ಕಾಣುವಂತಹದೇ ಹನುಮನು ಪಂಚಮುಖಗಳ ರೂಪದಲ್ಲಿ ದರ್ಶನವಿತ್ತಂತಹ ರಾಯರ ಗುಹೆ. ನೋಡ್ತಾ ಇದೀವಲ್ವಾ ದೇವಾಲಯದ ಒಂದು ದೃಶ್ಯ ಯಾವ ರೀತಿಯಾಗಿ ಇದೆ. ನಾನು ಹೇಳದ್ನಲ್ವಾ, ಹನುಮಂತನ ಪಾದಗಳು ಇಲ್ಲಿ ನಮಸ್ಕಾರ ಮಾಡ್ಕೊಂಡೆ ಆ ಗುಹೆಯ ಒಳಗಡೆಗೆ ಹೋಗ್ತಾರೆ. ಯಾಕೆಂದ್ರೆ ಹನುಮಂತ ಇಲ್ಲಿ ಪಾದವನ್ನು ಇಟ್ಟ ರಾಯರಿಗೆ ದರ್ಶನ ಕೊಡೋದಕ್ಕಿಂತ ಮುಂಚೆ ಅನ್ನೋ ಒಂದು ನಂಬಿಕೆ, ಇತಿಹಾಸ ಕೂಡ ಇಲ್ಲಿ ಇದೆ. ಇದು ಇವತ್ತು ಅಥವಾ ನಿನ್ನೆ ದೇವಸ್ಥಾನ ಅಲ್ಲ, ಸಹಸ್ರಾರು ವರ್ಷಗಳಿಂದ ಕೂಡ ಇಲ್ಲಿ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಸಹಸ್ರಾರು ಭಕ್ತಾದಿಗಳು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ತಮ್ಮ ಭಕ್ತಿಯನ್ನ ಹನುಮಂತ ಮತ್ತು ರಾಯರ ಬಗ್ಗೆ ತೋರಿಸ್ತಾ ಇರ್ತಾರೆ. ನೋಡ್ತಾ ಇದೀವಿ ನಾವು ವೀಳ್ಯದೆಲೆ ಮತ್ತು ಮಲ್ಲಿಗೆ ಹೂವುಗಳಿಂದ ರಾಯರ ಪಾದಗಳನ್ನ ನಮಸ್ಕಾರ ಮಾಡಿರ್ತಾರೆ. ಹಾಗೆ ಇಲ್ಲಿ ತಾಯಿತವನ್ನ ಕೂಡ ಕಟ್ತಾರೆ. ಇಲ್ಲಿ ಬರುವಂತಹವರು ಮಕ್ಕಳಿಗೆ ಹಾಗೆ ದೊಡ್ಡವರು ಕೂಡ ತಾಯಿತವನ್ನ ತಗೊಳ್ತಾರೆ. ತುಂಬಾನೇ ಒಂದು ಪಾಸಿಟಿವ್ ಕೂಡ ಆಗುತ್ತೆ. ಅದಷ್ಟೇ ಅಲ್ಲ ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಜನರೇನಿದ್ದಾರೆ ಅವ್ರ ಮನೆಗಳಲ್ಲಿ ತಮ್ಮ ಮಕ್ಕಳಿಗೆ ಒಂದು ಮಗುಗಾದ್ರೂ ಹನುಮಂತನ ಹೆಸರನ್ನ ಇಡ್ತಾರೆ. ಅಷ್ಟು ಭಕ್ತಿ ಇಲ್ಲಿ ಪಂಚಮುಖಿ ಆಂಜನೇಯನ ಮೇಲೆ. ಹಾಗೇನೆ ಅಷ್ಟೇ ಪವಾಡಗಳು ಕೂಡ ಇಲ್ಲಿ ಸಂಭವಿಸಿದಾವೆ. ರಾಯರು ತಪಸ್ಸು ಮಾಡಿದಂತಹ ಒಂದು ಪುಣ್ಯ ಕ್ಷೇತ್ರ ಇದು. ಮಂತ್ರಾಲಯಕ್ಕೆ ಭೇಟಿ ಕೊಡುವವರು ಈ ಜಾಗಕ್ಕೆ ಭೇಟಿಯನ್ನ ಕೊಡ್ತಾರೆ. ಈ ಫೋಟೋಗಳನ್ನ ಗಮನಿಸಿ ಪಂಚಮುಖಗಳ ಆಂಜನೇಯನನ್ನು ನೋಡ್ತೀವಿ. ಹಾಗೆ ಹೊರಗಡೆ ನಾವು ನೋಡ್ತಕ್ಕಂತಹ ಕಲ್ಲಿನ ವಿಮಾನ ಇರ್ಬೋದು, ಅಥವಾ ಹನುಮಂತ ಮಲಗ್ತಾ ಇದ್ದ ಅನ್ನೋ ಒಂದು ಹಾಸಿಗೆ ದಿಂಬು ಅನ್ನೋ ಒಂದು ಫೋಟೋವನ್ನ ದೇವಾಲಯದ ಒಳಗಡೆ ಹಾಕಿದ್ದಾರೆ. ರಿಯಲ್ ಆಗಿ ನಾವು ಹೊರಗಡೆ ಕೂಡ ಹೋಗ್ತೀವಿ. ಇಲ್ಲಿ ವಿಶೇಷ ದಿನಗಳಲ್ಲಿ ರಾಮನವಮಿ ಹಾಗೆ ಹನುಮ ಜಯಂತಿಗಳ ಸಂದರ್ಭದಲ್ಲಿ ಇಲ್ಲಿ ವಿಶೇಷವಾದಂತಹ ಪೂಜೆಗಳು ಕೂಡ ನಡೆಯುತ್ತೆ. ಅಲ್ಲಿ ನಾವು ಪಂಚಮುಖ ಆಂಜನೇಯನ ದರ್ಶನವನ್ನ ಮಾಡಿಕೊಂಡು ಹೊರಗಡೆ ಬಂದಾಗ ಈ ರೀತಿಯಾಗಿ ನಾವು ಆಚೆಯ ಒಂದು ದೃಶ್ಯಗಳನ್ನ ಕೂಡ ನೋಡ್ತೀವಿ. ತುಂಬಾ ವಿಶೇಷವಾದಂತಹ ಜಾಗ, ವಿಶೇಷವಾದಂತಹ ಅನುಭವ. ಖಂಡಿತ ನೀವೇನಾದ್ರೂ ಭೇಟಿ ಕೊಟ್ರೆ ಹಾಗೆ ಆಗುತ್ತೆ. ನೀವೇನಾದ್ರೂ ಭೇಟಿ ಕೊಟ್ಟಿದ್ರೆ ಅಥವಾ ನಿಮಗೆ ಅಲ್ಲಿ ಅನಿಸಿದ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವಾನರ ಸೇನೆಯನ್ನ ನಾವಿಲ್ಲಿ ವಿಶೇಷವಾಗಿ ಕಾಣ್ತೀವಿ. ನೋಡ್ತಾ ಇದ್ದೀವಿ ಸ್ನೇಹಿತರೆ, ಇವಾಗ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ಕ್ಷೇತ್ರದಲ್ಲಿರ್ತಕ್ಕಂತಹ ಇಲ್ಲಿಂದ ಆಂಜನೇಯ ಸ್ವಾಮಿ ವಿಮಾನದ ಮೂಲಕ ಹೋಗ್ತಿದ್ರು ಅನ್ನೋದನ್ನ ಒಂದು
ಪುರಾಣಗಳು ಹೇಳುತ್ತೆ, ಇತಿಹಾಸ ಹೇಳುತ್ತೆ. ಆ ದೇವಾಲಯದ ಒಳಗಡೆ ಕೂಡ ನಾನು ಆ ಒಂದು ಫೋಟೋವನ್ನ ನೋಡಿದೆ. ಆ ಫೋಟೋ ನೋಡಿದ್ದಾದ್ಮೇಲೆ ಹೊರಗಡೆ ಕೂಡ ನನ್ಗೆ ನೋಡ್ಬೇಕು ಅನ್ಸ್ತಾ ಆ ಕಾರಣಕ್ಕೆ ಇಲ್ಲಿ ಬಂದಿದ್ದೀನಿ. ನೋಡ್ತಾ ಇದೀವಿ ನಾವು, ಅದು ವಿಮಾನದ ಆಕೃತಿಯನ್ನ ಹೋಲುವಂತೆ ಕೂಡ ಆ ಕಲ್ಲುಗಳು ಅಥವಾ ಬಂಡೆಗಳು ಕೂಡ ಇರೋದನ್ನ ಕೂಡ ನೋಡ್ತೀವಿ. ಅದಷ್ಟೇ ಅಲ್ಲ, ಇಲ್ಲಿ ಆಂಜನೇಯ ಸ್ವಾಮಿ ಮಲಗ್ತಾ ಇದ್ರು. ಪಂಚಮುಖಿ ಆಂಜನೇಯನನ್ನ ನಾವು ಒಳಗಡೆ ಏನ್ ದರ್ಶನ ಮಾಡ್ತೀವಿ, ಇಲ್ಲಿ ಅವರ ಒಂದು ಮಲಗುವಂತಹ ಜಾಗ, ಅವರ ಹಾಸಿಗೆ ಮತ್ತು ದಿಂಬು ಅನ್ನುವಂತಹದನ್ನ ಕೂಡ ಇಲ್ಲಿ ಸ್ಥಳ ಪುರಾಣ ಹೇಳುತ್ತೆ. ಅದನ್ನೇ ದೇವಾಲಯದಲ್ಲಿ ಇರ್ತಕ್ಕಂತಹ ಒಂದು ಫೋಟೋವನ್ನ ಕೂಡ ನೋಡಿದೆ. ಅದರ ಇತಿಹಾಸ ಬಂದು ಇದು ಆಂಜನೇಯ ಸ್ವಾಮಿಗೆ ತಲೆಗೆ ದಿಂಬು ಮತ್ತು ಹಾಸಿಗೆ, ಅದು ಬಂದು ವಿಮಾನ ಅಂತ ನಾವು ನೋಡ್ತಾ ಇದೀವಿ. ಅದರ ಒಂದು ಆಕಾರ ಕೂಡ ವಿಮಾನದ ರೀತಿಯಲ್ಲೇನೆ ಇದೆ. ವಿಮಾನ ಹಾಗೆ ಹನುಮಂತನು ಇಲ್ಲಿ ಮಲಗ್ತಾ ಇದ್ದ. ಇಲ್ಲಿಂದಾನೇ ಪಾತಾಳ ಲೋಕಕ್ಕೆ ಹೋಗಿ ರಾಮ ಲಕ್ಷ್ಮಣರನ್ನ ಬಚ್ಚಿಟ್ಟಿದ್ದಂತಹ ಜಾಗದಿಂದ ಅಲ್ಲಿಂದ ಕರ್ಕೊಂಡು ಬಂದ ಅನ್ನೋ ಒಂದು ಇತಿಹಾಸ ಕೂಡ ನಾನು ಕಳೆದ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂತಹ ಒಂದು ಪುರಾಣಗಳ ಒಂದು ಇತಿಹಾಸ ಒಳಗೊಂಡಿರುವಂತಹ ಕ್ಷೇತ್ರ ಇದು. ಇನ್ನು ಸ್ನೇಹಿತರೆ, ನಾವು ವಿಶೇಷವಾಗಿ ನೋಡ್ತಾ ಇರೋಂತಹದ್ದು ಮಹಾಲಕ್ಷ್ಮಿ ತಾಯಿಯನ್ನ. ದೇವಿ ಮಹಾಲಕ್ಷ್ಮಿ ರಾಯರಿಗೆ ದರ್ಶನವನ್ನ ಇತ್ತು. ರಾಯರು ತಪಸ್ಸು ಮಾಡೋದಕ್ಕೆ ಸೂಚಿಸಿದಂತಹ ಜಾಗ ಇದೇನೆ ಎನ್ನುವಂತಹ ಇತಿಹಾಸ ಕೂಡ ಇದೆ. ರಾಯರು ತಪಸ್ಸು ಮಾಡುವುದಕ್ಕೆ ಮೊದಲು ಮಹಾಲಕ್ಷ್ಮಿಯನ್ನ ಕುರಿತು ಇದೇ ಗುಹೆಯಲ್ಲೇ ತಪಸ್ಸನ್ನ ಮಾಡ್ತಾರಂತೆ. ಮಹಾಲಕ್ಷ್ಮಿ ಇಲ್ಲಿ ಹನುಮನಿಗಾಗಿ ತಪಸ್ಸನ್ನ ಮಾಡಲು ಸೂಚಿಸಿದಳು ಎನ್ನುವಂತಹ ವಿಷಯಗಳನ್ನು ಕೂಡ ನಾವು ಇಲ್ಲಿ ಕೇಳ್ಪಡ್ತೀವಿ. ಇನ್ನು ವಾನರ ಸೇನೆಯನ್ನ ನಾವು ವಿಶೇಷವಾಗಿ ಇಲ್ಲಿ ಕಾಣ್ತೀವಿ. ಈ ಜಾಗದಲ್ಲಿ ಸಾಕಷ್ಟು ವಾನರ ಸೇನೆ ಇದೆ. ನೋಡ್ತಾ ಇದ್ದೀವಿ ನಾವು. ಇಲ್ಲಿ ನೀರಿನಲ್ಲಿ ಆಟ ಆಡ್ತಾ ಸಾಕಷ್ಟು ವಾನರ ಸೇನೆಯನ್ನ ನಾನು ವಿಶೇಷವಾಗಿ ಕಂಡೆ ಈ ಜಾಗದಲ್ಲಿ. ನಂತರ ತುಂಗಭದ್ರಾ ನದಿಯ ತಟದಲ್ಲಿ ಇರ್ತಕ್ಕಂತಹ ಮತ್ತೊಂದು ಅದ್ಭುತ ಕ್ಷೇತ್ರ ಬಿಚ್ಚಾಳಮ್ಮ ಕ್ಷೇತ್ರ ನೋಡ್ತಾ ಇದೀವಿ ನಾವೀಗ. ಬಿಚ್ಚಾಳಮ್ಮ ಕ್ಷೇತ್ರದ ಒಂದು ಮಂತ್ರಾಲಯಕ್ಕೆ ಹತ್ತಿರವೇ ಇರತಕ್ಕಂತಹ ಮತ್ತೊಂದು ಅದ್ಭುತ ಕ್ಷೇತ್ರ ತುಳಸಿ ಕಟ್ಟೆ. ಅದಾದ ನಂತರ ಬಿಚ್ಚಾಳಮ್ಮನ ದೇವಾಲಯದಲ್ಲಿ ತಾಯಿ ಬಿಚ್ಚಾಳಮ್ಮನ ಮೂರ್ತಿಗಳನ್ನ ಹಾಗೆ ಶಿವ ನಂದಿಯ ರೂಪವನ್ನ ಕೂಡ ನಾವು ಗರ್ಭಗುಡಿಯಲ್ಲಿ ನೋಡ್ತೀವಿ. ಶಿವನನ್ನ ಎದುರು ನೋಡ್ತಾ ಇರತಕ್ಕಂತಹ ನಂದಿಯ ವಿಗ್ರಹ ಹಾಗೆ ಬಿಚ್ಚಾಳಮ್ಮನ ಕ್ಷೇತ್ರವನ್ನ. ಇದು ಬರೀ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ದೇವಾಲಯವನ್ನ ಕಟ್ಟಲಾಗಿದೆ ಅನ್ನುವಂತಹದನ್ನ ಕೂಡ ದೇವಾಲಯದಲ್ಲಿ ಹಾಕಿದ್ರು. ಅದನ್ನ ಕೂಡ ನಾನು ನಿಮ್ಗೆ ತೋರಿಸಿದ್ದೀನಿ. ಕೇವಲ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ನಿರ್ಮಾಣ ಮಾಡಿದ ದೇವಾಲಯ ಅಂದಾಗ ನನಗೆ ಮತ್ತಷ್ಟು ಕುತೂಹಲ ಕೂಡ ಉಂಟಾಯ್ತು. ಅದಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ಸಾಕಷ್ಟು ಋಷಿ ಮುನಿಗಳು ತಪಸ್ಸು ಮಾಡಿದ್ದರು ಎನ್ನುವಂತಹ ಇತಿಹಾಸ ಕೂಡ ನಮ್ಗೆ ಹೇಳುತ್ತೆ. ನಮ್ಗೆಲ್ಲ ಗೊತ್ತಿರುವ ಹಾಗೆ ರಾಯರು ತಮ್ಮ ಹಿಂದಿನ ಜನ್ಮದಲ್ಲಿ ಇಲ್ಲಿ ಪ್ರಹ್ಲಾದನಾಗಿ ಹುಟ್ಟಿದ್ರು ಅನ್ನುವಂತಹ ಇತಿಹಾಸವನ್ನು ಕೂಡ ನಾವು ತಿಳ್ಕೊಳ್ತೀವಿ. ನೋಡ್ತಾ ಇದ್ವಿ ಬಿಚ್ಚಾಳಮ್ಮ ದೇವಸ್ಥಾನದ ವಿಶೇಷ. ಈ ದೇವಸ್ಥಾನದ ಕಟ್ಟಡ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ ಅಂತ. ದೇವಾಲಯ ಸುಮಾರು ವರ್ಷಗಳ ಹಿಂದೆ ಈ ರೀತಿಯಾಗಿ ಇತ್ತಂತೆ. ಅದರ ಫೋಟೋವನ್ನ ಒಳಗಡೆ ಹಾಕಿದ್ರು. ಈ ರೀತಿಯಾಗಿ ಇದ್ದಂತಹ ಒಂದು ಜಾಗವನ್ನ ನಾವೀಗ ಬಾಳೆಹಣ್ಣು ಬೆಲ್ಲದಿಂದ ನಿರ್ಮಾಣ ಮಾಡಿದ್ದಾರೆ ಅಂತ ನೋಡ್ತಿದ್ವಲ್ವ ದೇವಾಲಯ, ಅದನ್ನ ಈ ರೀತಿ ನಿರ್ಮಾಣ ಮಾಡಿದ್ದಾರೆ. ಪ್ರಸ್ತುತ 2024ರಲ್ಲಿ ಈ ದೇವಾಲಯ ರೆನೋವೇಷನ್ ಅನ್ನ ಮಾಡಿದ್ದಾರೆ. ಈ ರೀತಿಯಾಗಿ ನಾವು ಈಗ ದೇವಾಲಯವನ್ನ ಕಾಣ್ತೀವಿ. ಸುಮಾರು 500 ವರ್ಷಗಳ ಹಿಂದೆ ಇದ್ದಂತಹ ದೇವಾಲಯದ ದೃಶ್ಯದ ಫೋಟೋವನ್ನ ನಾವು ದೇವಾಲಯದ ಒಳಗಡೆ ನೋಡ್ತೀವಿ. ಅದಾದ ನಂತರ ಬಿಚ್ಚಾಳಮ್ಮನ ದರ್ಶನವನ್ನ ನಾವು ಮಾಡ್ಕೊಂಡ ತಕ್ಷಣ ಪಕ್ಕದಲ್ಲೇ ಇರ್ತಕ್ಕಂತಹ ರಾಯರ ಏಕಶಿಲಾ ಬೃಂದಾವನವನ್ನ ನಾವು ನೋಡ್ತೀವಿ. ಏಕಶಿಲಾ ಬೃಂದಾವನವನ್ನ ಇಲ್ಲಿ ಯಾರು ನಿರ್ಮಾಣ ಮಾಡಿದ್ರು ಅಂದ್ರೆ ಅಪ್ಪಣ್ಣಾಚಾರ್ಯಗಳು, ರಾಯರ ಪರಮ ಶಿಷ್ಯ ಅಪ್ಪಣ್ಣಾಚಾರ್ಯರು ಈ ಏಕಶಿಲಾ ಬೃಂದಾವನವನ್ನ ನಿರ್ಮಾಣ ಮಾಡಿದ್ರು ಅನ್ನುವಂತಹದನ್ನ ಕೂಡ ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂತಹ ವಿಷಯ. ಪ್ರತಿನಿತ್ಯ ರಾಯರ ದರ್ಶನಕ್ಕಾಗಿ ಅಂದ್ರೆ ರಾಯರು ಸಶರೀರವಾಗಿ ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗ್ತಾರೆ. ಅದಾದ ನಂತರ ಅಪ್ಪಣ್ಣಾಚಾರ್ಯರು ಪ್ರತಿನಿತ್ಯ ಅಲ್ಲಿಂದ ಮಂತ್ರಾಲಯಕ್ಕೆ ಹೋಗಿ ರಾಯರ ಬೃಂದಾವನವನ್ನ ದರ್ಶನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆಗ ಒಮ್ಮೆ ಕನಸಿನಲ್ಲಿ
ಕಾಣಿಸಿಕೊಂಡಂತಹ ರಾಯರು, ನೀನು ನನಗಾಗಿ ಅಷ್ಟು ದೂರ ಪ್ರತಿನಿತ್ಯ ಪ್ರಯಾಣ ಮಾಡುವ ಅವಶ್ಯಕತೆ ಇಲ್ಲ, ನನಗಾಗಿ ನೀನು ಒಂದು ಬೃಂದಾವನವನ್ನ, ನಾನು ಜಪವನ್ನ ಮಾಡ್ತಾ ಇದ್ದಂತಹ, ತಪಸ್ಸನ್ನ ಮಾಡ್ತಾ ಇದ್ದಂತಹ ಜಾಗದಲ್ಲೇನೆ ನೀನ್ ನನಗಾಗಿ ಒಂದು ಬೃಂದಾವನವನ್ನ ಕಟ್ಟು, ನಿನಗಾಗಿ ನಾನು ಬಂದು ಅಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿದಂತೆ ಆ ಕಾರಣಕ್ಕೆ ಅಪ್ಪಣ್ಣಾಚಾರ್ಯರು ತುಂಗಭದ್ರಾ ನದಿಯ ತಟದಲ್ಲಿ ರಾಯರು ಏನು ತಪಸ್ಸನ್ನ ಮಾಡ್ತಾ ಇದ್ರು ಆ ಜಾಗದಲ್ಲಿ ಅವರು ಒಂದು ಬೃಂದಾವನವನ್ನ ನಿರ್ಮಾಣ ಮಾಡಿದ್ದಾರೆ. ಏಕಶಿಲಾ ಬೃಂದಾವನ. ಮಂತ್ರಾಲಯದಲ್ಲಿ ಎಷ್ಟು ಶಕ್ತಿ ಇದೆಯೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಶಕ್ತಿ ಇದೆ ಅನ್ನೋದನ್ನ ನಾವು ಕೇಳ್ಕೊಳ್ತೀವಿ. ಈಗಲೂ ಕೂಡ ಈ ಏಕಶಿಲಾ ಬೃಂದಾವನದ ಉಸ್ತುವಾರಿಯನ್ನ ಅಪ್ಪಣ್ಣಾಚಾರ್ಯಗಳ ವಂಶಸ್ಥರನ್ನೇ ನಿಭಾಯಿಸ್ತಾ ಇದ್ದಾರೆ ಅಥವಾ ನೋಡ್ಕೊಂತಾ ಇದ್ದಾರೆ. ಇಲ್ಲಿ ಕೂಡ ಪ್ರತಿನಿತ್ಯ ಅನ್ನ ಪ್ರಸಾದ ಕೂಡ ಕೊಡ್ತಾರೆ. ನಾವು ಹೋಗಿದ್ದು ಹೇಳಿದಂತೆ ಏಕಾದಶಿ ದಿನದಂದು, ಅವತ್ತಿನ ದಿನ ನಮ್ಗೆ ಅನ್ನ ಪ್ರಸಾದ ಅಲ್ಲಿ ಕೂಡ ಸಿಗ್ಲಿಲ್ಲ. ಆದ್ರೆ ರಾಯರ ವಿಶ್ವರೂಪವನ್ನ ದರ್ಶನ ಮಾಡ್ಕೊಂಡು ಗಂಟಲು ಕಟ್ಟಿ ಈ ಬೃಂದಾವನ ಕಾಣ್ತಾ ಇದೆ ನಿಮ್ಗೆ. ಅದರ ಹಿಂದೆ ಅಪ್ಪಣ್ಣಾತರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಆಯ್ತು, ಆ ವೃಕ್ಷ ಎಲ್ಲ ಬಿದ್ದೋಗಿದೆ. ಆ ವೃಕ್ಷಕ್ಕೆ ರಂಬಗೆ ತೂಗಿ ಹಾಕ್ತಾರೆ ಮಕ್ಕಳು ತಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ. ಆಮೇಲೆ ಅಪ್ಪಣ್ಣಾಚಾರ್ಯ ಏನ್ ಮಾಡ್ತಾರೆ, ಉಗ್ರ ನರಸಿಂಹಸ್ವಾಮಿ. ಇನ್ನ ನಾವೀಗ ನೋಡ್ತಾ ಇರೋಂಥದ್ದು ಜಪದ ಕಟ್ಟೆಯನ್ನ. ಇಲ್ಲೇನೆ ರಾಯರು ತಮ್ಮ ಶಿಷ್ಯರೊಂದಿಗೆ ಕುಳಿತು ಸಾಕಷ್ಟು ಬೋಧನೆಯನ್ನ ಮಾಡ್ತಾ ಇದ್ರು. ತಮ್ಮ ಶಿಷ್ಯಂದ್ರಿಗೆ ಬೋಧನೆಯನ್ನ ಮಾಡ್ತಾ ಇದ್ದಂತಹ ಜಪದ ಕಟ್ಟೆ ಇದೇನೆ ನೋಡಿ. ಒಂದು ಶಿವಲಿಂಗವನ್ನ ನೋಡ್ತೀವಿ. ಹಾಗೇನೆ ಇಲ್ಲಿ ಶಿಷ್ಯಂದಿರು ಕುಳಿತು ರಾಯರ ಬೋಧನೆಗಳನ್ನ ಕೇಳೋದಕ್ಕೆ ಅಂತ ಒಂದು ಕಟ್ಟೆಯನ್ನ ಕೂಡ ಕಟ್ಟಿರೋದನ್ನ ನಾವು ಈಗಲೂ ಕೂಡ ಕಾಣಬಹುದು. 2024ರಲ್ಲಿ ಇಲ್ಲಿ ಪ್ರವಾಹ ಉಂಟಾಯ್ತು, ಮಳೆ ಜೋರಾಯ್ತಲ್ವಾ. ಆ ಸಂದರ್ಭದಲ್ಲಿ ಈ ಎಲ್ಲ ಜಾಗವೂ ಕೂಡ ನೀರಿನಲ್ಲಿ ಮುಳುಗಡೆಯಾಗಿತ್ತು. ನಂತರ ಮಳೆ ಕಡಿಮೆಯಾಗಿ ಈ ಜಾಗ ಡ್ರೈ ಆದ್ಮೇಲೆ ಮತ್ತೆ ಯಾವ ರೀತಿಯಾಗಿ ಇಲ್ಲಿ ಏನೇನೆಲ್ಲ ಇತ್ತು ಅದು ಮತ್ತೆ ಅಷ್ಟೇ ಸೇಫ್ ಆಗಿ ಈ ಜಾಗದಲ್ಲಿ ಇತ್ತು ಅಂತ ಕೂಡ ನಾವು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳ್ಪಟ್ವಿ. ಇಲ್ಲಿಗೆ ಭೇಟಿ ಕೊಡುವಂತಹವರು, ಮಂತ್ರಾಲಯಕ್ಕೆ ಭೇಟಿ ಕೊಡುವಂತಹವರು ರಾಯರ ಏಕಶಿಲಾ ಬೃಂದಾವನ ಇದೆ ಅಲ್ವಾ, ಅಪ್ಪಣ್ಣಾಚಾರ್ಯಗಳು ನಿರ್ಮಾಣ ಮಾಡಿರುವಂತಹ ಏಕಶಿಲಾ ಬೃಂದಾವನ, ಅಲ್ಲಿಗೆ ಭೇಟಿಯನ್ನ ಕೊಡ್ತಾರೆ. ನಾವಿಲ್ಲಿ ನೋಡ್ತಾ ಇದ್ವಿ ಬಿಚ್ಚಾಳಮ್ಮನ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂತಹ ದೃಶ್ಯಗಳನ್ನ. ಇಲ್ಲಿ ರಾಯರು ಮತ್ತು ಅಪ್ಪಣ್ಣಾಚಾರ್ಯಗಳು ಕುಳಿತು ಚರ್ಚೆ ಮಾಡ್ತಾ ಇದ್ದಂತಹದ್ದು, ಹಾಗೆ ತಮ್ಮ ಶಿಷ್ಯಂದರಿಗೆ ಬೋಧಿಸ್ತಾ ಇದ್ದಂತಹದ್ದು, ರಾಯರಿಗೆ ಬಳಸುತ್ತಿದ್ದಂತಹ ವರಳಕಳ್ಳು, ಇಂತಹ ದೃಶ್ಯಗಳನ್ನ ನಾವು ನೋಡ್ತೀವಿ. ಹಾಗೆ ಇಲ್ಲಿ ಅಪ್ಪಣ್ಣಾಚಾರ್ಯಗಳು ವಾಸ ಮಾಡ್ತಾ ಇದ್ದಂತಹ ಮನೆ ಅನ್ನೋದನ್ನು ಕೂಡ ನಾವು ಕೇಳ್ಪಡ್ತೀವಿ. ರಾಯರಿಗೆ ಇಷ್ಟವಾದಂತಹ ಪದಾರ್ಥಗಳನ್ನ ಅಪ್ಪಣ್ಣಾಚಾರ್ಯಗಳು ತಮ್ಮ ಮನೆಯಿಂದ ಮಾಡ್ಕೊಂಡು ಬರ್ತಾ ಇದ್ರು. ಹಾಗೇನೆ ಆ ಜಪದ ಕಟ್ಟೆ ಇದ್ದಂತಹ ಜಾಗದಲ್ಲೂ ಕೂಡ ಅವರಿಬ್ರು ಕುಳಿತು ಸಾಕಷ್ಟು ಕೃತಿಗಳನ್ನ ರಚನೆ ಮಾಡಿದ್ರು ಅನ್ನೋಂತಹದನ್ನ ಕೂಡ ಕೇಳ್ಪಡ್ತೀವಿ. ಇದು ಅಪ್ಪಣ್ಣಾಚಾರ್ಯಗಳ ಒಂದು ವಾಸವಿದ್ದಂತಹ ಮನೆ. ರಾಯರಿಗೆ ತುಂಬಾನೇ ಇಷ್ಟವಾದಂತಹ ಜಾಗ ಇದು. ರಾಯರು ಇದೇ ಜಾಗದಲ್ಲೇನೆ ಕುಳಿತು ಸಾಕಷ್ಟು ವಿಶ್ರಾಂತಿಯನ್ನ ಪಡ್ಕೊಳ್ತಾ ಇದ್ರು. ಹಾಗೆ ಈ ಜಾಗದಲ್ಲಿ, ವಿಶೇಷವಾದಂತಹ ಜಾಗದಲ್ಲಿ ಅವರು ಕುಳಿತು ವಿಶ್ರಾಂತಿ ಪಡಿತಾ ಇದ್ರು ಅನ್ನೋಂತಹದನ್ನ ಕೂಡ ನಾವು ಕೇಳ್ಪಡ್ತೀವಿ. ನಾವು ಬಿಚ್ಚಾಳಮ್ಮನ ದೇವಾಲಯ, ಏಕಶಿಲಾ ಬೃಂದಾವನ ನೋಡಿದ್ದಾದ್ಮೇಲೆ ಈ ಒಂದು ಅಪ್ಪಣ್ಣಾಚಾರ್ಯಗಳ ಮನೆಯನ್ನ ಕೂಡ ನೋಡ್ಕೊಂಡು ಬರ್ತೀವಿ. ಅವರ ಮನೆ ಯಾವ ರೀತಿಯಾಗಿತ್ತು ಅದನ್ನ ಈಗಲೂ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ. ನೋಡ್ತಿದೀವಿ ನಾವು. ಆ ಕಾಲದಲ್ಲೇ ಬಳಸಿದ್ದಂತಹ ಒಂದು ಕೆಲವೊಂದು ವಸ್ತುಗಳನ್ನ ರಿನೋವೇಷನ್ ಅನ್ನ ಮಾಡಿದ್ದಾರೆ. ಆ ಕಾರಣಕ್ಕೆ ಇದು ಸೇಫ್ ಆಗಿದೆ. ರಾಯರು ಕುಳಿತು ವಿಶ್ರಾಂತಿ ಪಡಿತಾ ಇದ್ದಂತಹ ಜಾಗವನ್ನ ನಾವೀಗ ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ಈಗಲೂ ಕೂಡ ಅದನ್ನ ಪರಮ ಪವಿತ್ರ ಜಾಗ ಅಂತಾನೆ ಅಲ್ಲಿಗೆ ಬರುವಂತಹ ಭಕ್ತರಿರ್ಬೋದು ಅಥವಾ ಅಲ್ಲಿ ನೋಡ್ಕೊಳ್ಳುವಂತಹ ಒಂದು ಉಸ್ತುವಾರಿ ಕಮಿಟಿ ಇರ್ಬೋದು, ಅದನ್ನು ಈಗಲೂ ಕೂಡ ಸೇಫ್ ಆಗಿ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ರಾಯರಿಗೆ ಇಷ್ಟವಾದಂತಹ ಈ ಜಾಗವನ್ನ. ಸ್ನೇಹಿತರೆ, ಒಂದಂತೂ ಸತ್ಯ, ರಾಯರ ಶಕ್ತಿ ಮಾತ್ರ ಅಪಾರ. ರಾಯರ ಇರುವಿಕೆ ನಮ್ಗೆ ಈಗಲೂ ಕೂಡ ಪ್ರಕಟ ಆಗುತ್ತೆ. ನಮ್ಮ ಮನಸ್ಸಿಗೆ ಅನಿಸುತ್ತೆ ಮಂತ್ರಾಲಯಕ್ಕೆ ಭೇಟಿಯನ್ನ ಕೊಟ್ಟಾಗ ಸಾಕಷ್ಟು ನಮ್ಮ ಒಂದು ಪಾಸಿಟಿವ್ ಏನಿದೆ ಅದನ್ನ ನಾವು ಖಂಡಿತ ಫೀಲ್ ಮಾಡ್ತೀವಿ. ರಾಯರ ದರ್ಶನಕ್ಕೆ ಹೋಗಿ ಬರುವಂತಹ ಅವರ ಪ್ರತಿಯೊಬ್ಬರ ಅನಿಸಿಕೆ ಕೂಡ ಆ ಕಾರಣಕ್ಕೇನೆ ನಾವು ಇಂದಿಗೂ ಕೂಡ ರಾಯರ ಸಾಕಷ್ಟು ಭಕ್ತರನ್ನ ನಾವು ವಿಶ್ವದಾದ್ಯಂತ ನೋಡ್ತೀವಿ, ಭಾರತದಲ್ಲಿ ನೋಡ್ತೀವಿ, ಹಾಗೆ ಕರ್ನಾಟಕದಲ್ಲಿ ಕೂಡ ನೋಡ್ತೀವಿ. ನೋಡ್ತಾ ಇದ್ವಿ ಅಪ್ಪಣ್ಣಾಚಾರ್ಯಗಳ ಮನೆ. ರಾಯರಿಗೆ ಪ್ರೀತಿ ಪಾತ್ರರಾದಂತಹ ಶಿಷ್ಯರು, ರಾಯರ ಮೆಚ್ಚಿನ ಶಿಷ್ಯರು ಅಂತಾನೆ ಹೇಳ್ಬಹುದು. ಅಪ್ಪಣ್ಣಾಚಾರ್ಯಗಳಿಗೂ ಕೂಡ ಅಷ್ಟೇ ರಾಯರಂದ್ರೆ ತುಂಬಾನೇ ಭಕ್ತಿ ಪ್ರೀತಿ. ಇನ್ನು ಇಲ್ಲಿ ನಾವು ನೋಡ್ತಾ ಇರೋದು
ರಾಯರ ವಂಶ ವೃಕ್ಷವನ್ನ, ಅವರ ಒಂದು ತಾತ ಅಪ್ಪ ಅವರ ವಂಶ ವೃಕ್ಷದ ಒಂದು ಇತಿಹಾಸ ಇರ್ತಕ್ಕಂತಹ ಒಂದು ಫೋಟೋವನ್ನ ಕೂಡ ಒಂದು ಅಪ್ಪಣ್ಣಾಚಾರ್ಯಗಳ ಮನೆಯಲ್ಲಿ ಹಾಕಿದ್ದಾರೆ. ಅದರ ದೃಶ್ಯವನ್ನ ಕೂಡ ನಾವು ಕಾಣಬಹುದು. ಅದಾದ ನಂತರ ನಾವು ಮಂತ್ರಾಲಯಕ್ಕೆ ವಾಪಸ್ ಆದ್ವಿ. ಮತ್ತೆ ಇನ್ನೊಮ್ಮೆ ರಾಯರ ದರ್ಶನಕ್ಕಾಗಿ ಹೊರಟ್ವಿ. ಆ ಟೈಮಲ್ಲಿ ನಮ್ಗೆ ಅಷ್ಟೇನು ರಶ್ ಇರ್ಲಿಲ್ಲ. ಸಂಜೆ ಆಗಿತ್ತು, ಅಷ್ಟೇನು ನಮ್ಗೆ ರಶ್ ಇರ್ಲಿಲ್ಲ. ಆರಾಮವಾಗಿ ನಾವು ರಾಯರ ದರ್ಶನವನ್ನ ಪಡ್ಕೊಂಡ್ವಿ ಸಂಜೆ ಭೇಟಿಯನ್ನ ಕೊಟ್ಟಾಗ. ನೋಡಿದ್ರಲ್ಲ, ಮಂತ್ರಾಲಯದಿಂದ ನಾವು ಹತ್ತಿರದಲ್ಲಿರ್ತಕ್ಕಂತಹದ್ದು ಬಿಚ್ಚಾಳಮ್ಮ ದೇವಾಲಯ, ಅಲ್ಲಿಂದ ನಮ್ಗೆ 21 ಕಿಲೋಮೀಟರ್ ಆಗುತ್ತೆ. ಅಭಯಾಂಜನೇಯ ಒಂದು 6 ಕಿಲೋಮೀಟರ್ ಆಗುತ್ತೆ. ತುಂಗಭದ್ರಾ ನದಿ ಇದೆ ಅಲ್ವಾ, ಅದು ಒಂದು ನಮ್ಗೆ ಅರೌಂಡ್ ಒಂದು 12 ಕಿಲೋಮೀಟರ್ ವರೆಗೂ ಆಗಬಹುದು ಅನ್ಸುತ್ತೆ. ಆ ಎಲ್ಲಾ ಕ್ಷೇತ್ರಗಳನ್ನ ಕೂಡ ಮಂತ್ರಾಲಯಕ್ಕೆ ಹೋಗುವಂತಹವರು ಭೇಟಿಯನ್ನ ಕೊಟ್ಟೆ ಕೊಡ್ತಾರೆ. ಇನ್ನು ಯಾವೆಲ್ಲ ಕ್ಷೇತ್ರಗಳು ಇದಾವೆ ಅಲ್ಲಿ ಭೇಟಿ ಕೊಡ್ಲೇಬೇಕಾದಂತಹ ಜಾಗಗಳು, ಖಂಡಿತ ನೀವೇನಾದ್ರೂ ಭೇಟಿಯನ್ನ ಕೊಟ್ಟಿದ್ರೆ, ನೋಡ್ಲೇಬೇಕಾದಂತಹ ಮತ್ತಷ್ಟು ಜಾಗಗಳಿದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಲ್ಲಿಗೆ ಹೋಗಿ ಬರುವಂತಹವರು ಆ ಸ್ಥಳಗಳಿಗೂ ಕೂಡ ನಾನು ಭೇಟಿಯನ್ನ ಕೊಡ್ಲಿ. ಗೊತ್ತಿಲ್ಲದೆ ಇರುವಂತಹ ಸಾಕಷ್ಟು ದೇವಾಲಯಗಳು, ಭೇಟಿ ಕೊಡ್ಬೇಕಾಗಿರುವಂತಹ ದೇವಾಲಯಗಳಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ನೋಡುವಂತಹವರು, ವಿಡಿಯೋ ನೋಡುವಂತಹವರಿಗೆ ಅನುಕೂಲ ಆಗುತ್ತೆ. ಅವರು ಕೂಡ ರಾಯರ ದರ್ಶನದ ಜೊತೆಗೆ ಸುತ್ತಮುತ್ತ ಇರ್ತಕ್ಕಂತಹ ಮತ್ತಷ್ಟು ಜಾಗಗಳಿಗೆ ಭೇಟಿಯನ್ನ ಕೊಡ್ಲಿ ಅನ್ನುವಂತಹ ಉದ್ದೇಶದಿಂದ ನಾನು ಕೂಡ ಈ ಒಂದು ವಿಡಿಯೋವನ್ನ ಮಾಡಿದ್ದೀನಿ. ನಾನು ಭೇಟಿ ಕೊಟ್ಟಂತಹ ಒಂದು ಈ ಸಂದರ್ಭದಲ್ಲಿ ಮಂತ್ರಾಲಯದ ಸಾಕಷ್ಟು ವಿಷಯಗಳನ್ನ ನಾನು ಕೂಡ ಶೇರ್ ಮಾಡಿದ್ದೀನಿ ನಿಮ್ ಜೊತೆ. ಯಾವ ರೀತಿಯಾಗಿ ನನ್ನ ಪ್ರಯಾಣ ಇವತ್ತಿನ ದಿನ ಮಂತ್ರಾಲಯದಲ್ಲಿ ಇತ್ತು ಅನ್ನೋದನ್ನ, ಹಾಗೆ ಬಿಚ್ಚಾಳಮ್ಮ ದೇವಾಲಯ ಯಾವ ರೀತಿಯಾಗಿದೆ ಅದರ ದೃಶ್ಯಗಳನ್ನ, ಇತಿಹಾಸವನ್ನ ಕೂಡ ನನಗೆ ತಿಳಿದಷ್ಟು ಮಟ್ಟಿಗೆ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೀನಿ. ನಾಳೆ ಮುಂದಿನ ಪೀಳಿಗೆಗಾಗಿ ಕೂಡ ನಾನು ಈ ಒಂದು ವಿಡಿಯೋವನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ದೇವಾಲಯಕ್ಕೆ ಭೇಟಿಯನ್ನ ಕೊಡ್ತಾರೋ ಅವರಿಗೆ ಒಂದಷ್ಟು ಗೈಡ್ ಆಗ್ಲಿ ಈ ದೇವಾಲಯ. ಯಾರೆಲ್ಲ ಭೇಟಿಯನ್ನ ಕೊಡ್ತಾರೆ ಅವರು ನೋಡ್ಕೊಂಡ್ ಬರ್ತಾರೆ, ಆದ್ರೆ ಯಾರು ಭೇಟಿ ಕೊಡೋದಕ್ಕೆ ಆಗಲ್ವೋ ಅಂತವ್ರು ಖಂಡಿತ ಈ ವಿಡಿಯೋವನ್ನ ನೋಡಿ ಖುಷಿ ಪಡ್ಲಿ ಅನ್ನೋದು, ಹಾಗೆ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇರ್ಲಿ ಅನ್ನುವಂತಹ ಉದ್ದೇಶ ನಂದು. ಆ ಕಾರಣಕ್ಕೆ ಈ ವಿಡಿಯೋವನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರ ಶ್ಲೋಕ, ಅದ್ಭುತ ಶ್ಲೋಕ. ತಪ್ಪದೆ ಈ ಶ್ಲೋಕವನ್ನ ಜಪ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಇಚ್ಛೆಗಳೆಲ್ಲವೂ ಕೂಡ ರಾಯರು ಪೂರೈಸ್ತಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಗೆ ಸಿಗುತ್ತೆ. ಪ್ರತಿಯೊಬ್ರು ಕೂಡ ರಾಯರ ಶಕ್ತಿಯನ್ನ ಫೀಲ್ ಮಾಡಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಮಂತ್ರಾಲಯ ಹಾಗೆ ಮಂತ್ರಾಲಯದ ಸುತ್ತಮುತ್ತ ಇರ್ತಕ್ಕಂತಹ ಅತ್ಯದ್ಭುತವಾದಂತಹ ಸ್ಥಳಗಳು. ಖಂಡಿತ ಆ ಜಾಗವನ್ನ ನೋಡಿದಾಗ ಎಂತಹ ಒಂದು ಜಾಗದಲ್ಲಿ ರಾಯರು ಬಂದು ನೆಲೆಸಿದ್ದಾರೆ ಅಂತ ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಅನ್ಸುತ್ತೆ. ತುಂಬಾ ಡ್ರೈ ಆಗಿರುವಂತಹ ಜಾಗ, ತುಂಬಾನೇ ಸೆಕೆ. ನಾವಂತೂ ಬೆಂಗಳೂರಲ್ಲಿರೋರು ಆ ಕಡೆ ಹೋದ್ರೆ ಅಂತೂ ತುಂಬಾನೇ ಅನ್ಕಂಫರ್ಟ್ ಫೀಲ್ ಆಗ್ತೀವಿ. ಪ್ರತಿನಿತ್ಯ ಅಲ್ಲೇ ಇರುವಂತಹ ಅವರ ಬಗ್ಗೆ ನೋಡಿದ್ರೆ ನಿಜವಾಗ್ಲು ನನಗಂತೂ ರಾಯರು ನಿಜವಾಗ್ಲು ತುಂಬಾ ದೊಡ್ಡ ಶಕ್ತಿ ಅಂತ ಅನಿಸ್ತು ನನಗೆ. ಆ ಶಕ್ತಿ ಅಲ್ಲಿರ್ತಕ್ಕಂತಹ ನಿವಾಸಿಗಳಿಗೆ ಒಳ್ಳೆಯದನ್ನ ಮಾಡೋದಕ್ಕೆ ನೆಲೆಸಿದ್ದಾನೆ ಅನ್ನಂತಹದ್ದು ನನ್ನ ಪರ್ಸನಲ್ ಒಪಿನಿಯನ್. ಮತ್ತೆ ಭೇಟಿಯಾಗೋಣ ಮುಂದಿನ